ಶಾಂತಿ. ಇಂದಿನ ಮುರಳಿ ದಿನಾಂಕ 25/5/25. ಅವ್ಯಕ್ತ ಮುರಳಿ ಒರಿಜಿನಲ್ ಡೇಟ್ 4/9/2005. ಮುರಳಿ ಟೈಟಲ್ ಇದೆ, ಶಿಕ್ಷಾ ಕೆ ಸಾಥ್ ಕ್ಷಮಾ और रहम को अपना लो, दुआएं दो दुआएं लो तो आपका घर ಆಶ್ರಮ ಬನ್ ಜಾಯೇಗಾ. ಶಿಕ್ಷಣ ಕೊಡುವುದರ ಜೊತೆಯಲ್ಲಿ ಕ್ಷಮೆ ಹಾಗೂ ದಯೆಯನ್ನು ಅಳವಡಿಸಿಕೊಳ್ಳ್ರಿ. ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತೆಗೆದುಕೊಳ್ಳ್ರಿ, ಆಗ ತಮ್ಮ ಮನೆಯು ಆಶ್ರಮವಾಗುವುದು. ಬಾಬಾ ಪರಮಾತ್ಮ ತಂದೆ ಈ ಸೃಷ್ಟಿ ನಾಟಕದಲ್ಲಿ ಆಗಮಿಸಿರುವುದೇ ಈ ವಿಶ್ವ ನಾಟಕದಲ್ಲಿ ಪುನಃ ಸರ್ವ ಮನೆಗಳನ್ನು ಗೃಹಸ್ಥ ಆಶ್ರಮ ಮಾಡೋದಕ್ಕಾಗಿ ಬಂದಿದ್ದಾರೆ. ಅದಕ್ಕಾಗಿ ಬಾಬಾರು ಶಿಕ್ಷಣನೂ ಕೊಡ್ತಾರೆ. ಶಿಕ್ಷಣದ ಜೊತೆಯಲ್ಲಿ ನಮಗೆ ಕ್ಷಮಾ ಮಾಡಿ ದಯಾ ಸ್ವರೂಪರಾಗಿ ನಮಗೆ ದಯೆಯನ್ನು ಮಾಡುವುದಲ್ಲದೆ ಆಶೀರ್ವಾದವನ್ನು ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳುವಂತಹ ಕಲೆಯನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಆಶೀರ್ವಾದ ಕೊಡುವಂಥವರು ದೇವತೆಗಳು, ತೆಗೆದುಕೊಳ್ಳುವಂಥವರು ದೇವತೆಗಳೇ ಆಗ್ತಾರೆ. ಅದಕ್ಕಾಗಿ ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ, ಆಗ ಮನೆಯು ಆಶ್ರಮ ಆಗಲಿಕ್ಕೆ ಸಾಧ್ಯ. आज बाप दादा सर्व बच्चों के मस्तक में प्योरिटी की रेखाएं देख रहे हैं, क्योंकि ब्राह्मण जीवन का फाउंडेशन ही है पवित्रता. ಇವತ್ತು ಬಾಬಾ ಮತ್ತು ದಾದಾರವರು ಸರ್ವ ಮಕ್ಕಳ ಮಸ್ತಕದಲ್ಲಿ ಆತ್ಮ ಸ್ವರೂಪದಲ್ಲಿ ಮೈಂಡ್ ಒಳಗೆ ಬಾಬಾ ನೋಡ್ತಿದ್ರು ಪವಿತ್ರತೆಯ ರೇಖೆ. ಯಾಕೆ ಅಂದರೆ ಬ್ರಾಹ್ಮಣ ಜೀವನದ ಮೂಲ ಅಡಿಪಾಯನೇ ಆಗಿದೆ ಪವಿತ್ರತೆ. ಪವಿತ್ರತಾ ಕಿ ರೇಖಾಯೇ ಕೌನ್ಸಿ ಹೇ ಜಾನ್ತೆ ಹೋ? ಪವಿತ್ರತಾ ಸರ್ವಕೋ ಪ್ರಿಯ ಹೇ. ಪವಿತ್ರತೆಯ ರೇಖೆಗಳು ಯಾವಂತಹ ಗೊತ್ತಿದೆಯಲ್ಲ. ಪವಿತ್ರತೆ ಅಂದರೆ ಸ್ವಚ್ಛತೆ, ಶುದ್ಧಿ ಅಂದರೆ ಎಲ್ಲರಿಗೂ ಪ್ರಿಯ. ಪವಿತ್ರತಾ ಸುಖ ಶಾಂತಿ ಪ್ರೇಮ ಆನಂದ ಕಿ ಜನನಿ ಹೇ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಪವಿತ್ರತೆಯು ಸುಖ ಶಾಂತಿ ಪ್ರೇಮ ಆನಂದದ ಜನನಿಯಾಗಿದೆ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಪ್ರೇಮ ಆನಂದ ಶಕ್ತಿ ಸಮೃದ್ಧಿ ಸಕಲವೂ ಸಹ ಭರ್ಪೂರಾಗಿ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ ಮೂಲ ಜನನಿ ತಾಯಿನೇ ಯಾರು? ಪವಿತ್ರತೆ. ಪವಿತ್ರತೆ ಅಂದರೆ ಏನು? ಬಾಬಾ ಹೇಳ್ತಾರೆ, ನಿಮ್ಮ ಪವಿತ್ರತೆ ಭಾಳ ಮಹಾನಾಗಿದೆ, ಪವಿತ್ರತೆ ಎಲ್ಲರಿಗೂ ಪ್ರಿಯ ಇದೆ. ಆ ಪವಿತ್ರತೆ ಅಂದರೆ ಕ್ಯಾರೆಕ್ಟರ್ ಒಳಗೆ ಯಾವುದೇ ಆತ್ಮ, ಈ ಜಗತ್ತಿನಲ್ಲಿರುವ ಯಾವುದೇ ಆತ್ಮ ಕ್ಯಾರೆಕ್ಟರ್ ಒಳಗೆ ಎಷ್ಟೇ ಯಾವುದೇ ರೀತಿಯ ಡಕಾಯಿತ ಇರಲಿ ಅಥವಾ ಕೊಲೆಗಡಕನೇ ಇರಲಿ, ಕ್ರೋಧಿ ಇರಲಿ, ಮಹಾಪಾಪಿ ಇರಲಿ, ಏನೇ ಇರಲಿ, ಅದು ಕೇವಲ ಕ್ಯಾರೆಕ್ಟರ್ ಒಳಗೆ ಮಾತ್ರ ಇದೆ. ಮೂಲ ರೂಪದಲ್ಲಿ ಬಾಬಾ ನಮಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಮೂಲ ರೂಪದಲ್ಲಿ ಜಗತ್ತಿನ ಸರ್ವ ಆತ್ಮರು ಸಹ ಆತ್ಮಾರೂಪದಲ್ಲಿ ನಿರ್ದೋಷಿದ್ದಾರೆ. ಆತ್ಮ, ಪ್ರತಿಯೊಂದು ಆತ್ಮ ಕ್ಯಾರೆಕ್ಟರಲ್ಲಿ ಪ್ರತಿಯೊಂದು ಆತ್ಮನಿಗೆ ಡ್ರಾಮಾದ ಅನುಸಾರ, ಸ್ಕ್ರಿಪ್ಟ್ನ ಅನುಸಾರ ಅವರಿಗೆ ರೋಲ್ ಸಿಕ್ಕಿದೆ, ರೋಲ್ನಲ್ಲಿ ಕ್ಯಾರೆಕ್ಟರ್ ಸಿಕ್ಕಿದೆ. ಆದರೆ ಅದು ಅವರ ಸತ್ಯ ಅಲ್ಲ. ಅವರಲ್ಲಿರುವಂಥ ಅವಗುಣ ಆಗಿರಲಿ, ಕೆಟ್ಟ ಚಟಗಳೇ ಆಗಲಿ ಅಥವಾ ದುರಭ್ಯಾಸಗಳಿರಲಿ, ಇದು ಆತ್ಮನ ಲಕ್ಷಣಗಳಲ್ಲ, ಇವು ಕ್ಯಾರೆಕ್ಟರ್ನ ಲಕ್ಷಣ. ಕ್ಯಾರೆಕ್ಟರ್ ಕಲಿಯುಗದಲ್ಲಿ ನಡೀತಾ ಇರೋದ್ರಿಂದ ಕಲಿಯುಗದ ಟೈಮ್ ಅನುಸಾರ ಪ್ರತಿಯೊಬ್ಬರ ಜೀವನದಲ್ಲಿ, ಶರೀರದಲ್ಲಿ, ಅವರ ಚರಿತ್ರೆಯೊಳಗೆ ಇಂದು ಮೋಸ, ಅನ್ಯಾಯ, ಪಾಪ, ಅತ್ಯಾಚಾರ ಕಾಣ್ತಾ ಇದೆ. ಆದರೆ ಒಬ್ಬ ಯೋಗಿ, ಒಬ್ಬ ಜ್ಞಾನೀತು ಆತ್ಮ, ಒಬ್ಬ ಪವಿತ್ರ ಆತ್ಮ, ಪವಿತ್ರ ಬುದ್ಧಿ ಉಳ್ಳಂಥವರು, ಪವಿತ್ರ ದೃಷ್ಟಿ ಉಳ್ಳಂಥವರು ಎಂದಿಗೂ ಕೂಡ ಯಾರ ಶರೀರದ ಅಥವಾ ಪಾತ್ರದೊಳಗೆ ತುಂಬಿರುವಂಥ ಅಭಿನಯವನ್ನು ನೋಡದೆ, ಕೆಟ್ಟದ್ದು ಒಳ್ಳೆಯದನ್ನು ನೋಡದೆ, ಅವರ ಹಿಂದೆ ಇರುವ ಸತ್ಯ, ಪಾತ್ರದ ಹಿಂದೆ ಅಡಗಿರುವ ಮೂಲ ಆತ್ಮ ಸತ್ಯವನ್ನು ಮಾತ್ರ ನೋಡುತ್ತಾರೆ. ಆ ನೋಡುವ ದೃಷ್ಟಿಯೇ ಯಾವುದೇ ಕ್ಯಾರೆಕ್ಟರ್ ಒಳಗೆ ಒಳ್ಳೆಯದು ಕೆಟ್ಟದ್ದಕ್ಕೆ ಪ್ರಭಾವಿತರಾಗದೇ ಇರುವುದೇ ಪವಿತ್ರತೆ. ಅದರ ಸ್ಮೃತಿಯಲ್ಲಿ ಅದು ಸತ್ಯ ಅಂತ ಅನುಭವ ಮಾಡದೆ ಡ್ರಾಮಾ ಅಂತ ತಿಳಿದು ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ನಿಜವಾದಂತಹ ಪವಿತ್ರತೆಯಾಗಿದೆ.
ಅಂದ ಮೇಲೆ ಬಾಬಾ ಹೇಳ್ತಾರ, ಈ ಪವಿತ್ರತೆಯೊಳಗೆ ತನ್ನ ರೋಲೊಳಗೂ ಕೂಡ ರೋಲ್ನಲ್ಲಿ ಭಲೆ ಶರೀರದಲ್ಲಿ ರೋಗ ಇರ್ಬೋದು, ಬೇರೆ ಬೇರೆದ ಯಾವುದೇ ಥರದ ವಿಘ್ನಗಳಿರ್ಬೋದು, ಕ್ಯಾರೆಕ್ಟರ್ ರೋಲ್ನಲ್ಲಿ ಮಾತ್ರ, ಇದು ನಾಟಕ ಆ್ಯಕ್ಟಿಂಗಲ್ಲಿ ಇದೆ. ಆದರೆ ನಾ ಆತ್ಮ ನಿರಾಕಾರ ಪವಿತ್ರ ಬಾಪ್ ಸಮಾನ್ ಇದ್ದೀನಿ, ಹಾಗೆ ಎಲ್ಲ ಆತ್ಮರು ಬಾಪ್ ಸಮಾನ್ ಇದ್ದಾರೆ. ಅಂದಮೇಲೆ ನಾನು ಆ ಪವಿತ್ರ ಸತ್ಯ ಸ್ವರೂಪದಲ್ಲಿ ಹೈಯರ್ ಕಾನ್ಷಿಯಸ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಅನ್ಯರೊಳಗೂ ಕೂಡ ಆ ಪವಿತ್ರತೆಯ ದೃಷ್ಟಿಯಿಂದ ಯಾವಾಗ ನೋಡ್ತೀನಿ, ಆಗ ಪವಿತ್ರತೆಯ ಶಕ್ತಿಯಿಂದ ನನ್ನೊಳಗೆ ಮೈಂಡೊಳಗೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನ್ಮ ಆಗ್ತದೆ. ಪವಿತ್ರತಾ ಮಾನವ ಕ ಸಚ್ಚಾ ಶೃಂಗಾರ ಹೇ, ಪವಿತ್ರತೆ ಮಾನವನ ಸತ್ಯ ಶೃಂಗಾರ ಆಗಿದೆ. ಪವಿತ್ರತಾ ನಹಿ ತೋ ಮಾನವ ಜೀವನ ಕಾ ಮೂಲ್ಯ ನಹಿ ಹೇ. ಯಾರಲ್ಲಿ ಪವಿತ್ರತೆ ಇಲ್ಲ, ಆಂತರಿಕ ಶುದ್ಧ ದೃಷ್ಟಿ ಇಲ್ಲ, ಶುದ್ಧವಾದ ಭಾವ ಇಲ್ಲ, ಶುದ್ಧ ಕರ್ಮ ಇಲ್ಲ, ಶುದ್ಧ ವಿಚಾರಗಳಿಲ್ಲ ಅಂದರೆ ಅಂಥ ಜೀವನಕ್ಕೇನು ಬೆಲೆ ಇಲ್ಲ ಅಂತಾರೆ ಬಾಬಾ. ಜೈಸೆ ದೇಖ್ತೆ ಹೋ ದೇವತಾ ಯೇ ಪವಿತ್ರ ಹೇ ಇಸಿಲಿಯೇ ಹಿ ಮಾನನೀಯ और ಪೂಜನೀಯ ಹೇನಾ. ಬಾಬಾ ಉದಾಹರಣೆ ಕೊಡ್ತಾರೆ, ಮಕ್ಕಳೇ ನೀವೆಲ್ಲ ನೋಡ್ತಾ ಬಂದಿದ್ದೀರಲ್ಲ, ದೇವತೆಗಳು ಪವಿತ್ರ ಇರೋದ್ರಿಂದಲೇ ಅವರು ಇಷ್ಟು ಮಾನ್ಯತೆ ಇದೆ, ಅದಕ್ಕಾಗಿ ಅವರು ಅಷ್ಟು ಪೂಜನೀಯ ಇದ್ದಾರೆ. ಪವಿತ್ರತಾ ನಹಿ ತೋ ಮಾನವ ಜೀವನ್ಕೋ ಆಜ್ ಕಲ್ ದೇಖ್ ರಹೇ ಹೋ. ಪವಿತ್ರತೆ ಇಲ್ಲದಕ್ಕೇ ಇವತ್ತು ಮಾನವ ಜೀವನವನ್ನು ನೋಡ್ತಾ ಇದ್ದೀರಿ. ಎಷ್ಟು ಅಶ್ಲೀಲ ಉಡುಪುಗಳು, ಅಶ್ಲೀಲ ವ್ಯವಹಾರ, ಅಶುದ್ಧ ಭಾವನೆಗಳು, ಯಾವ ರೀತಿ ಡ್ರೆಸ್ ಕೋಡ್ ಇದೆ, ಜೀವನದ ಪದ್ಧತಿ ಮಾಡ್ಕೊಂಡಿದ್ದಾರೆ, ತಿನ್ನುವುದು, ಉಣ್ಣುವುದು, ವ್ಯವಹರಿಸೋದು, ನೋಡುವಂಥದ್ದು, ಕೂಡಿಡುವಂಥದ್ದು, ಎಂಥದಕ್ಕಾಗಿ ಮನುಷ್ಯ ಹಿಂದೆ ಬೆನ್ನು ಹತ್ತಿದ್ದಾನೆ. ಕಾರಣ ಮಾನವ ಜೀವನದೊಳಗೆ ಪವಿತ್ರತೆ ಇರಲಾರ್ದಕ್ಕೆ ಇವತ್ತು ನೋಡಿರಲ್ಲ ಏನು ಪರಿಸ್ಥಿತಿ ಆಗಿದೆ ಅಂತ. ಬಾಪ್ ದಾದಾನಿ ಆಪ್ ಸಭಿ ಬಚ್ಚೋಂ ಕೋ ಬ್ರಾಹ್ಮಣ ಜನ್ಮ ಕಾ ವರದಾನ್ ಯಹಿ ದಿಯಾ, ಪವಿತ್ರ ಭವ ಯೋಗಿ ಭವ. ತಾವೆಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜನ್ಮ ಆಗ್ತಿದ್ದಂಗೆ, ಅಂದರೆ ನೀವು ಯಾವಾಗ ಜನ್ಮ ತಗೊಂಡ್ರಿ, ಬಾಬನ ಮಗು ಆದ್ರಿ, ಆಗ ಬಾಬಾ ಕೊಟ್ಟಿದ್ದೇನು, ಪವಿತ್ರರಾಗ್ರಿ, ಯೋಗಿ ಆಗ್ರಿ ಅಂತ. जिस आत्मा में पवित्रता है उसकी चाल चलन चेहरा चमकता है, इसीलिए पवित्रता ही जीवन को श्रेष्ठ बनाने वाली है. ನೀವು ನಿಮ್ಮ ಪವಿತ್ರತೆಯ ಯಾವಾಗ ಯಾವ ಆತ್ಮನಲ್ಲಿ ಪವಿತ್ರತೆ ಇರ್ತದೋ, ಅಂದರೆ ಪವಿತ್ರ ದೃಷ್ಟಿ, ಪವಿತ್ರ ಭಾವ, ಪವಿತ್ರತೆಯ ವ್ಯವಹಾರ, ಪವಿತ್ರ ಕರ್ಮಗಳು ಇರ್ತದೋ, ಅಂಥವರ ಚಾಲ ಚಲನೆ, ಮುಖ ಎಲ್ಲದರಲ್ಲೂ ಕೂಡ ಪವಿತ್ರತೆಯ ಶಕ್ತಿ ಹೊಳಿತಾ ಇರ್ತದ. ಯಾಕೆ ಅಂದರೆ ಪವಿತ್ರತೆಯೇ ಜೀವನವನ್ನು ಶ್ರೇಷ್ಠ ಮಾಡುವಂಥದ್ದಾಗಿದೆ. ವಾಸ್ತವದಲ್ಲಿ ಆಪ್ ಸಬ್ ಬಚ್ಚೋಂ ಕಾ ಆದಿ ಸ್ವರೂಪ ಹಿ ಪವಿತ್ರತಾ ಹೇ. ಅಂಡರ್ಲೈನ್, ನಾವೆಲ್ಲ ಆತ್ಮಗಳ, ನಾವೆಲ್ಲ ಮಕ್ಕಳ ಆದಿ ಸ್ವರೂಪ, ಅಂದರೆ ಸತ್ಯುಗದಲ್ಲಿಯೂ ಕೂಡ ಪ್ರತಿಯೊಬ್ಬರು ಹೈಯರ್ ಕಾನ್ಷಿಯಸ್ಸಲ್ಲಿ ಇದ್ವಿ, ಆತ್ಮ ಸ್ವರೂಪ ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ವಿ. ಶರೀರ ಕೇವಲ ಒಂದು ಮಷೀನ್ ರೂಪದಲ್ಲಿ ಅನುಭವ ಮಾಡ್ತಾ ತಿಳ್ಕೊಂಡು ಎಲ್ಲರೊಳಗೂ ಆತ್ಮನನ್ನು ನೋಡುವಂಥ ಭಾವ ಸತ್ಯುಗದಿಂದ ಇತ್ತು. ಅದಕ್ಕೆ ಆದಿ ಸ್ವರೂಪ ಪವಿತ್ರತೆ ಇದೆ ಅಲ್ಲ ಅಂತಾರೆ ಬಾಬಾ. ಅನಾದಿ ಸ್ವರೂಪ ಭಿ ಪವಿತ್ರತಾ ಹೇ. ನಮ್ಮದು ದೇವಾತ್ಮರಾದಂಥ ನಾವೆಲ್ಲ ಬಾಬನ ಮಕ್ಕಳೇ ಆಗಲಿ, ಜಗತ್ತಿನ ಸರ್ವ ಆತ್ಮರೇ ಆಗಿರಲಿ, ಎಲ್ಲರ ಅನಾದಿ ಪರಂಧಾಮದ ಮೂಲ ಸ್ವರೂಪ ಏನಿದೆ ಅದು ಪವಿತ್ರತೆಯೇ ಆಗಿದೆ. ऐसी पवित्र आत्माओं की विशेषताएं उनके जीवन में सदा पवित्रता की पर्सनालिटी दिखाई देती है. ಇಂತಹ ಪವಿತ್ರ ಆತ್ಮರ ವಿಶೇಷತೆಗಳು ಅವ್ರ ಕ್ಯಾರೆಕ್ಟರ್ ಒಳಗೂ ಕೂಡ, ಆತ್ಮನ ಮೈಂಡಲ್ಲೂ ಕ್ಯಾರೆಕ್ಟರ್ ಒಳಗೂ, ಅಂದರೆ ಅವರ ಜೀವನ ಚರಿತ್ರೆಯಲ್ಲಿ ಸದಾ ಪವಿತ್ರತೆ ವ್ಯಕ್ತಿತ್ವ ಕಾಣಿಸ್ತದೆ. ಪವಿತ್ರತಾ ಕಿ ರಿಯಲ್ಟಿ, ಪವಿತ್ರತಾ ಕಿ ರಾಯಲ್ಟಿ ಚೆಹರೆ ಅವ್ರ ಚಲನ್ ಚಾಲ್ ಮೇ ದಿಖಾಯಿ ದೇತಿ ಹೇ. ಭಾವಂತರ ಪವಿತ್ರತೆ ರಿಯಲ್ಟಿ ಅಂದರೆ ಆತ್ಮನ ಮೂಲ ಆದಿ ಅನಾದಿ ರೂಪ. ಪವಿತ್ರತೆಯ ಒಂದು ಸತ್ಯತೆ, ಮೂಲತೆ ಹಾಗೂ ಪವಿತ್ರತೆಯ ಒಂದು ಘನತೆ ಏನಿದೆ ಚಲನೆ, ಮುಖದಲ್ಲಿ, ಅವರ ವ್ಯವಹಾರದಲ್ಲಿ ಕಾಣ್ತದೆ. ಯ ರೇಖಾಯೇ ಜೀವನ ಕಾ ಶೃಂಗಾರ ಹೇ. रियलिटी है आदि में अनादि आदि स्वरूप इस स्मृति से समर्थ बन जाता है. रॉयल्टी है स्वयं भी स्वमान में और हर एक को सम्मान देकर चलने वाला. अंडरलाइन.
ಆತ್ಮನ ರಿಯಲ್ಟಿ ಅಂದ್ರೇನು? ಈಗ ಸ್ವಯಂ ನಾನು ಆತ್ಮ ಆಗಿರಲಿ, ಬಾಬನ ಮಕ್ಕಳೇ ಆಗಿರಲಿ, ಜಗತ್ತಿನ ಯಾರೆಲ್ಲ ಇದ್ದಾರೆ ಎಲ್ಲ ಆತ್ಮರ ರಿಯಲ್ಟಿ ಏನು ಅಂದರೆ ಅವರ ಅನಾದಿ ಮೂಲ ಪರಂಧಾಮದ ಸ್ವರೂಪ ಸ್ಮೃತಿ ಭಾಳ ಶಕ್ತಿಶಾಲಿಯಾಗಿದೆ. ಅರ್ಥಾತ್ ಬಾಬಾ ಹೇಳ್ತಾರೆ, ಒರಿಜಿನಲ್ ಎಲ್ಲರೂ ಮೂಲ ರೂಪದಲ್ಲಿ ಬಾಪ್ ಸಮಾನ ಇದ್ದೀರಿ. ರಾಯಲ್ಟಿ ಅಂದರೆ ಸ್ವಯಂನು ಅಂದರೆ ರಾಯಲ್ ಆತ್ಮ ಅಂತ ಯಾರಿಗೆ ಹೇಳ್ತಾರೆ ಬಾಬಾ? ಅವರು ಸ್ವಯಂ ಸ್ವಮಾನದಲ್ಲಿ ಇರ್ತಾರೆ, ಬೇರೆಯವರಿಗೂ ಸಮ್ಮಾನವನ್ನು ಕೊಡ್ತಾರೆ. ಸಮ್ಮಾನ ಕೊಡೋದು ಅಂತಂದರೆ ಇವರು ಶಾರೀರಿಕವಾಗಿ ಸೀನಿಯರ್ ಅದಾರ, ಜ್ಞಾನದಲ್ಲಿ ಸೀನಿಯರ್ ಅದಾರ, ಅಥವಾ ದೊಡ್ಡ ಪೊಸಿಷನ್ ಒಳಗದಾರ, ಅಥವಾ ದೊಡ್ಡ ಮನ್ತಂದವ್ರು ಅದಾರ ಅಂತ ಕೊಡೋದಿಲ್ಲ. ಯಾರು ರಾಯಲ್ ಆತ್ಮ ಇರ್ತಾರೆ ಅವರು ರೋಲನ್ನು ನೋಡದೆ ಪ್ರತಿಯೊಬ್ಬ ಆತ್ಮ ಸೋಲನ್ನು ನೋಡ್ತಾ, ಸೋಲ್ನ ರಿಯಲ್ಟಿ ಸತ್ಯ ಆತ್ಮ, ಪ್ರತಿಯೊಬ್ಬ ಆತ್ಮ ಬಾಪ್ ಸಮಾನ್ ಅನ್ನುವ ದೃಷ್ಟಿಯಿಂದ ನೋಡ್ತಾ, ಪ್ರತಿಯೊಬ್ಬ ಆತ್ಮನಿಗೂ ಕೂಡ ಕ್ಯಾರೆಕ್ಟರ್ ಒಳಗೆ ಅವ್ರು ಹೇಗೇ ಇರಲಿ, ಏನೇ ಇರಲಿ, ಯಾವುದೇ ಸ್ಥಾನಮಾನ ಇರಲಿ, ಆದರೆ ಪ್ರತಿ ಆತ್ಮನಿಗೂ ಕೂಡ ಅವರು ಸಮ್ಮಾನವನ್ನು ಕೊಡ್ತಾರೆ. ಯಾರು ರಾಯಲ್ ಇರುವ ಆತ್ಮರು ಅವರಿಗಂತರ ರಾಯಲ್ ಆತ್ಮ. ಪರ್ಸ್ನಾಲಿಟಿ ಹೇ ಸದಾ ಸಂತುಷ್ಟತಾ ಅವ್ರ ಪ್ರಸನ್ನತಾ. ನಿಜವಾದ ರಾಯಲ್ ಉಳ್ಳಂತಹ ಆತ್ಮರ ಪರ್ಸ್ನಾಲಿಟಿ ಏನಾಗಿದೆ? ಸದಾ ಆಂತರಿಕ ಸಂತುಷ್ಟಿರ್ತಾರೆ, ಪ್ರಸನ್ನ ಇರ್ತಾರೆ. ಯಾಕೆ ಪ್ರಸನ್ನ ಇರ್ತಾರೆ? ಶರೀರದಲ್ಲಿ ರೋಗ ಇಲ್ಲ, ಎಲ್ಲ ವ್ಯವಸ್ಥಿತ ಇದೆ ಅಂತಲ್ಲ. ಶರೀರದಲ್ಲಿ ರೋಗ ಇರಲಿ, ಜೀವನದಲ್ಲಿ ಕ್ಯಾರೆಕ್ಟರ್ ಒಳಗೆ ಎಷ್ಟೇ ಥರದ ಹಲ್ಚಲ್ ಇರಲಿ, ಅರ್ಥಾತ್ ದೇಹದಲ್ಲಿ ಒಮ್ಮೆ ಆರಾಮ್ ತಪ್ಪೋದು, ಸರಿ ಇರೋದು, ಅಥವಾ ಪ್ರಕೃತಿಯಲ್ಲಿ ಎಷ್ಟೇ ಏರುಪೇರಾಗಿರಲಿ, ಅಥವಾ ಇನ್ನೊಬ್ಬ ಕ್ಯಾರೆಕ್ಟರ್ನ ಮೂಲಕ ಅವ್ರಿಗೆ ಯಾವುದೇ ಮಾತು ಬಂದಿರಲಿ, ಆದರೆ ಅವರ ಆಂತರಿಕ ಸಂತುಷ್ಟಿರ್ತಾರೆ, ಪ್ರಸನ್ನ ಇರ್ತಾರೆ. ಯಾಕಂದರೆ ಯಾರ ಪರ್ಸನಾಲಿಟಿ ಸದಾ ಸಂತುಷ್ಟ ಪ್ರಸನ್ನತಾ ಇದೆ ಅವರು ಯೋಗಿತು ಆತ್ಮ. ಅವರು ಯಾವತ್ತಿಗೂ ಕೂಡ ಇವರು ಈ ಘಟನೆ ಬಂತು, ನನಗೆ ದೇಹದ ಆರಾಮ್ ತಪ್ಪಿತು, ಅಥವಾ ನನಗೆ ಹೀಗ್ಯಾಕಾಯಿತು ಹಾಗ್ಯಾಕಾಯಿತು ಅಂತ ಎಂದಿಗೂ ಕೂಡ ಬ್ಲೇಮ್ ಮಾಡದೆ ಸದಾ ಇದು ನಾಟಕ ಎನ್ನುವ ಸತ್ಯವನ್ನು ತಿಳಿದಿರ್ತಾರೆ. ನಾ ಆತ್ಮ ಮೂಲ ರೂಪದಲ್ಲಿ ಇಚ್ಛಾ ಮಾತ್ರ ಅವಿದ್ಯಾ ಎನ್ನುವ ಮೂಲ ಸ್ಥಿತಿಯಲ್ಲಿರೋದ್ರಿಂದ ಆತ್ಮರು ಸದಾ ಸಂತುಷ್ಟ ಪ್ರಸನ್ನ ಇರ್ತಾರೆ. ಸ್ವಯಂ ಭೀ ಸಂತುಷ್ಟ ಅವರು ಅನ್ಯ ಕೋ ಭೀ ಸಂತುಷ್ಟ ಕರ್ನೆ ವಾಲೆ. ಸ್ವಯಂನೂ ಸಂತುಷ್ಟ ಇರ್ತಾರೆ, ಅವರು ಅನ್ಯರನ್ನು ಸಂತುಷ್ಟ ಮಾಡ್ತಾರೆ. ಪವಿತ್ರತಾ ಸೇ ಪ್ರಾಪ್ತಿಯಾ ಭೀ ಬಹುತ್ ಹೈ. ಎಲ್ಲಿ ಪವಿತ್ರತೆ ಇದೆ, ಯಾರ ಮನಸ್ಸು ಪವಿತ್ರ ಇದೆ, ಅರ್ಥ ದೃಷ್ಟಿಕೋನ ಪವಿತ್ರ ಇದೆ, ಎಲ್ಲರಲ್ಲೂ ಪವಿತ್ರತೆ ಆತ್ಮವನ್ನು ನೋಡುವಂಥದ್ದು, ಅಂಥವ್ರಿಗೆ ಪ್ರಾಪ್ತಿನೂ ಭಾಳ ಇರ್ತದಂತಾರೆ ಬಾಬಾ. ಬಾಪ್ ದಾದಾನೇ ಆಪ್ ಸಭಿ ಬಚ್ಚೋಂ ಕೋ ಕ್ಯಾ ಕ್ಯಾ ಪ್ರಾಪ್ತಿ ಕರಾಯಿ. ಬಾಪ್ ದಾದಾರವರು ತಾವೆಲ್ಲ ಮಕ್ಕಳಿಗೆ ಯಾವ ಯಾವ ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ? ಜಾನ್ತೆ ಹೋ ನಾ ಕಿತನೆ ಖಜಾನೋ ಸೆ ಭರ್ಪೂರ್ ಕಿಯಾ ಹೇ. ಎಷ್ಟು ಸತ್ಯ ಮತ್ತು ಎಷ್ಟು ಮೀಠಿ ಮಹಾವಾಕ್ಯ ಬಾಬಾ ನುಡಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಆತ್ಮದ ಸತ್ಯ ತಿಳಿಸಿದ ಮೇಲೆ ಬಾಬಾ ಹೇಳ್ತಾರೆ, ನಾನು ನಿಮಗೆ ಏನೇನು ಕೊಟ್ಟಿದ್ದೀನಿ, ಅದರಿಂದ ಭರ್ಪೂರ್ ಮಾಡಿದ್ದೀನಿ, ಸರ್ವ ಖಜಾನೆಗಳಿಂದ ಭರ್ಪೂರ್ ಮಾಡಿದ್ದೀನಿ ಅಂತಾರೆ ಬಾಬಾ. ಅಗರ್ ಪ್ರಾಪ್ತಿಯೋಂ ಕೋ ಸ್ಮೃತಿ ಮೇ ರಖೆ ತೋ ಭರ್ಪೂರ್ ಹೋ ಜಾಯೆ. ಮೈಂಡ್ ದ್ವಾಪರ ಯುಗದಿಂದ ತನಗೆ ತಾನು ದೇಹ ಅಂತ ತಿಳ್ಕೊಂಡಿರೋದ್ರಿಂದ, ಅಥವಾ ಒಮ್ಮೆ ಕ್ಯಾರೆಕ್ಟರಲ್ಲಿ ಬಡತನ ಇರೋದ್ರಿಂದ, ಕಮ್ಮಿ ಕೊರತೆ ಇರೋದ್ರಿಂದ, ದೇಹನೇ ನಾನಂತ ತಿಳಿದಂಥ ಮೈಂಡ್ ನಾನೇ ಬಡವ, ನನಗೆ ಕಮ್ಮಿ ಇದೆ, ನನಗೆ ದುಃಖ ಕೊಟ್ಟಿದ್ದಾರೆ, ನನಗೆ ಕೊರತೆ ಇದೆ ಅನ್ನುವ ಅನುಭವ ಮಾಡ್ತಾ ಇರೋದ್ರಿಂದ ಆತ್ಮ ಅನೇಕರ ಮೂಲಕ ಇಚ್ಛೆಗಳನ್ನು ವ್ಯಕ್ತಪಡಿಸ್ತದ, ಇನ್ನೊಬ್ಬರ ಮೂಲಕ ಸಿಗಬೇಕು ಅಂತ ಬಯಸ್ತಾ ಇದೆ. ಆದರೆ ಬಾಬಾ ಹೇಳ್ತಾರ, ಬಾಬಾ ಎಷ್ಟೊಂದು ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ, ಅದು ಅವಿನಾಶಿಯಾದಂಥ ಪ್ರಾಪ್ತಿಗಳು. ಯಾವಾಗ ಬಾಬಾ ಕೊಟ್ಟಂಥ ಒಂದೊಂದು ಪ್ರಾಪ್ತಿಗಳನ್ನು ಸ್ಮೃತಿಯೊಳಗೆ ಇಟ್ಕೊಳ್ತೀರಿ, ಆಗ ಭರ್ಪೂರ್ ಆಗ್ತೀರಿ ಅಂತಾರೆ ಬಾಬಾ. ಅಂಡರ್ಲೈನ್, ಬಾಬಾ ಎಷ್ಟೊಂದು ಖಜಾನೆಗಳಿಂದ ಭರ್ಪೂರ್ ಮಾಡಿದ್ದಾರೆ. ಬಾಬಾ ಆತ್ಮನಿಗೆ ಕೊಟ್ಟಿರುವಂಥ ಪ್ರಾಪ್ತಿಗಳನ್ನು ನೀವೊಂದು ವೇಳೆ ನೆನಪಿಟ್ಕೊಂಡ್ರಿ ಅಂದರೆ ಸದಾ ಭರ್ಪೂರ್ ಅಂದರೆ ಏನು ನಾವು ಪಡಿಬೇಕಾಗಿತ್ತು ಅದನ್ನೆಲ್ಲ ಪಡೆದಿದ್ದೀನಿ, ಪಡಿಬೇಕಾಗಿದ್ದೇನೂ ಇಲ್ಲ ಎನ್ನುವಂತಹ ಅನುಭವ ಮಾಡ್ತೀರಿ ಅಂತಾರೆ ಬಾಬಾ. ಸಬ್ಸೆ ಪೆಹಲಾ ಖಜಾನಾ ದಿಯಾ ಜ್ಞಾನ ಕ ಖಜಾನಾ. ಬಾಬಾ ಮೊಟ್ಟ ಮೊದಲು ಕೊಟ್ಟಂಥ ಖಜಾನೆ ಯಾವುದು? ಜ್ಞಾನದ ಖಜಾನೆ.
ಇಂಥ ಶ್ರೇಷ್ಠ ಜ್ಞಾನ, ಇಂಥ ಜ್ಞಾನ ಕಲ್ಪದಲ್ಲೂ ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಜ್ಞಾನವನ್ನು, ಆತ್ಮದ ಸತ್ಯತೆಯ ಅನುಭವ ಮಾಡುವಂತಹ ಜ್ಞಾನ ಬಾಬಾ ಕೊಟ್ಟಿದ್ದಾರೆ. ಜಿಸ್ಸೆ ಜೀವನ್ ಮೇ रहते ದುಃಖ ಶಾಂತಿ ಸೆ ಮುಕ್ತ ಹೋ ಜಾತೆ. ಈ ಜ್ಞಾನದಿಂದ ಅಂಡರ್ಲೈನ್, ವಿಶೇಷವಾದ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋಂಥ ಭಾಳ ಸುಂದರ ಮಧುರ್ ಮೀಠಾ ಮಹಾವಾಕ್ಯ ಬಾಬಾ ನಾವು ಆತ್ಮರಿಗಾಗಿ ನುಡಿಸ್ತಿದ್ದಾರೆ. ಏನು ಬಾಬಾ ಜ್ಞಾನದ ಖಜಾನೆ ಕೊಟ್ಟಿದ್ದಾರೆ, ಈ ಜ್ಞಾನದ ಖಜಾನೆಯಿಂದ ನೀವು ಜೀವನದಲ್ಲೇ ಅಂದರೆ ಜೀವನ ಬಿಟ್ಟು ಹೋಗಬೇಕು, ಸಾಯಬೇಕು, ಬೇರೆ ಕಡೆಗೆ ಹೋಗಬೇಕಿಲ್ಲ. ಇದೇ ಜೀವನದಲ್ಲಿ, ಇದೇ ರೋಗಿ ಶರೀರದಲ್ಲಿದ್ದು ಕೂಡ ದುಃಖ ಶಾಂತಿಯಿಂದ ನೀವು ಮುಕ್ತರಾಗಬಹುದು ಅಂತಾರೆ ಬಾಬಾ. ಆಗಲಿಕ್ಕೆ ಸಾಧ್ಯ ಇದೆ ಈ ಸತ್ಯ ಜ್ಞಾನದ ಪ್ರಯೋಗವನ್ನು ಮಾಡಿದರೆ. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮ ಸೆ ಮುಕ್ತ ಹೋ ಜಾತೆ ಹೇ ಬಾಬಾ ಅಂತಾರ. ಬಾಬಾ ಕೊಟ್ಟಿರುವ ಖಜಾನೆ, ಜ್ಞಾನದ ಖಜಾನೆಯ ಬಳಕೆಯಿಂದ ದುಃಖ ಶಾಂತಿಯಿಂದ ಮುಕ್ತ ಆಗುವುದಷ್ಟೇ ಅಲ್ಲ, ವ್ಯರ್ಥ ವಿಚಾರ, ನಕಾರಾತ್ಮಕ ವಿಚಾರ, ವಿಕಲ್ಪ, ವಿಕರ್ಮಗಳಿಂದಲೂ ಕೂಡ ಮುಕ್ತಾಗ್ತೀರಿ. ಅಗರ್ ಕೋಯಿ ಭಿ ವ್ಯರ್ಥ ಸಂಕಲ್ಪ ವ ವಿಕಲ್ಪ ಆತಾ ಭಿ ಹೇ ತೋ ಜ್ಞಾನ ಕೆ ಬಲ್ ಸೆ ವಿಜಯಿ ಬನ್ ಜಾತೆ. ಕ್ಯಾರೆಕ್ಟರ್ ಒಳಗೆ ಯಾಕಂದರೆ ವ್ಯರ್ಥ ಸಂಕಲ್ಪ, ವ್ಯರ್ಥ ವಿಚಾರಗಳು, ವಿಕಲ್ಪಗಳು ಇದು ಆತ್ಮನ ಸ್ವಯಂ ನಿರ್ಮಿತ ಕರ್ಮ ಅಲ್ಲ. ಇವೆಲ್ಲ ಮೈಂಡಲ್ಲಿ ಡ್ರಾಮಾ ಕೊಟ್ಟಿರುವಂಥದ್ದು, ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮೈಂಡಲ್ಲಿ ಏನು ವಿಚಾರ ಬರ್ತಾ ಇದೆ, ಒಂದು ವೇಳೆ ಬಂತು ಅಂದ್ರೂ ಕೂಡ ಈ ಜ್ಞಾನದ ಬಲದಿಂದ ನೀವು ಆ ವ್ಯರ್ಥ ವಿಚಾರ, ವಿಕಲ್ಪಗಳು ಮತ್ತು ಅಪವಿತ್ರ ವಿಚಾರಗಳಿಂದಲೂ ಕೂಡ, ವಿಕರ್ಮಗಳಿಂದಲೂ ಕೂಡ ನೀವು ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ಹೇಗೆ, ಯಾವ ರೀತಿ ವಿಚಾರ ಬಂತು ಅಂದರೆ ತುರಂತ ಆ ಕಡೆಗೆ ಟೆನ್ಷನ್ ಕೊಡ್ತಾ ನಾನಿರು ನಿರಾಕಾರ ಆತ್ಮ ಇದ್ದೀನಿ, ಭಲೇ ಮೈಂಡ್ ಆತ್ಮನ ಒಂದು ಅಂಗ ಆಗಿದ್ರೂ ಕೂಡ ಆ ಮನಸ್ಸಿನಲ್ಲಿ ಬರುವಂಥ ವಿಚಾರಕ್ಕೆ ಜನನಿ ನಾನಲ್ಲ, ನಾ ಆತ್ಮ ಅಲ್ಲ. ಮನಸ್ಸಿನಲ್ಲಿ ಬರುವಂಥ ವಿಚಾರಗಳು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಇರೋದ್ರಿಂದ ಆ ವಿಚಾರಗಳನ್ನು ನನ್ನ ಹತ್ರ ಇಟ್ಕೊಳ್ಳದೆ ಅದನ್ನು ತುರಂತ ಬಾಬಾಗೆ ಅರ್ಪಣೆ ಮಾಡೋದ್ರಿಂದ ನಾವು ಅವುಗಳಿಂದಲೂ ಕೂಡ ಮುಕ್ತ ಆಗಲಿಕ್ಕೆ, ವಿಜಯ ಆಗಲಿಕ್ಕೆ ಸಾಧ್ಯ ಇದೆ. ಇದು ಜ್ಞಾನದ ಖಜಾನೆ, ಬಾಬಾರವರಿಂದ ಪ್ರತಿ ಆತ್ಮರಿಗೆ ಸಿಕ್ಕಿರುವಂಥ ಅತಿ ದೊಡ್ಡ ಖಜಾನೆ. ಇನ್ನು ಎರಡನೇ ಖಜಾನೆ ಯಾದ್ ಅವ್ರ ಯೋಗ, ನೆನಪು ಅಥವಾ ಯೋಗದ ಖಜಾನೆ, ನೆನಪಿನ ಖಜಾನೆ. जिससे शक्तियों की प्राप्ति होती है और शक्तियों के आधार से सर्व समस्याओं को, सर्व विघ्नों को सहज पार कर लेते हैं. ಬಾಬಾ ಹೇಳ್ತಾರ, ಯೋಗದಿಂದ, ಬಾಬಾರ ನೆನಪಿನಿಂದ ಶಕ್ತಿಗಳ ಪ್ರಾಪ್ತಿ ಆಗ್ತದೆ. ಶಕ್ತಿಗಳ ಆಧಾರದಿಂದ ಸರ್ವ ಸಮಸ್ಯೆಗಳನ್ನು, ಸರ್ವ ವಿಘ್ನಗಳನ್ನು ಸಹಜವಾಗಿ ಪಾರ್ ಮಾಡ್ತೀರಿ. ಅಂಡರ್ಲೈನ್, ಬಾಬಾ ಕೊಟ್ಟಿರುವಂತಹ ಎರಡನೆಯ ಅತಿ ದೊಡ್ಡ ಖಜಾನೆ ಅಂದರೆ ನೆನಪಿನ ಖಜಾನೆ, ಯೋಗದ ಖಜಾನೆ. ಯೋಗ ಮಾಡೋದ್ರಿಂದ ಏನಾಗ್ತದೆ, ಬಾಬಾರವರಿಂದ ಶಕ್ತಿಗಳ ಪ್ರಾಪ್ತಿ ಆಗ್ತದೆ. ಈ ಶಕ್ತಿಗಳ ಆಧಾರದಿಂದ ಇವುಗಳನ್ನು ಯೂಸ್ ಮಾಡಿಕೊಂಡಾಗ ಕ್ಯಾರೆಕ್ಟರ್ ಒಳಗೇನು ಸಮಸ್ಯೆ ಇದ್ದಾವ, ಕ್ಯಾರೆಕ್ಟರ್ ಒಳಗೇನು ಇನ್ನೂ ವಿಘ್ನ ಇದ್ದಾವ, ಅವುಗಳ ಮೇಲೆ ನೀವು ಸಹಜ ಪಾರಾಗಲಿಕ್ಕೆ ಅಥವಾ ವಿಜಯ ಆಗಲಿಕ್ಕೆ ಸಾಧ್ಯ ಇದೆ. ತೀಸರಾ ಖಜಾನಾ ಹೇ ಧಾರಣಾओं का, जिससे सर्व गुणों की प्राप्ति होती है. ಒಂದನೇದು ಜ್ಞಾನದ ಖಜಾನೆ, ಎರಡನೇದು ಯೋಗದ ಖಜಾನೆ, ಮೂರನೇದು ಧಾರಣೆಗಳ ಖಜಾನೆ. ಎಷ್ಟು ನಾವು ಈ ಜ್ಞಾನವನ್ನು ಯೂಸ್ ಮಾಡ್ತೀವಿ, ಧಾರಣೆ ಮಾಡ್ಕೊಳ್ತೀವಿ, ಅದರಿಂದ ಗುಣಗಳ ಪ್ರಾಪ್ತಿ ಆಗ್ತದಂತಾರೆ ಬಾಬಾ. ಅವ್ರ ಚೌಥಾ ಖಜಾನಾ ಹೇ ಸೇವಾಕ. ನಾಲ್ಕನೇ ಖಜಾನೆಯಾಗಿದೆ ಸೇವೆಯ ಖಜಾನೆ. जिससे सेवा करने से जिसकी सेवा करते हो उसकी दुआएं मिलती है. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಯಾರ ಸೇವೆಯನ್ನು ಮಾಡ್ತೀರಿ, ಯಾರು ಕಲ್ಯಾಣ ಮಾಡ್ತೀರಿ, ಆಗ ಅವ್ರದ್ದು ನಿಮಗೆ ಆಶೀರ್ವಾದ ಸಿಗ್ತದೆ. ಬಾಬಾ ಸಭಿ ಕೋ ಏಕ್ ಜೈಸೆ ಹಿ ಖಜಾನೆ ದೇತೆ ಹೇ. ಶಿವ ಬಾಬಾರವರು ಎಲ್ಲರಿಗೂ ಒಂದೇ ರೀತಿಯ ಖಜಾನೆಯನ್ನು ಕೊಟ್ಟಿದ್ದಾರೆ. ಇತ್ನೇ ಖಜಾನೆ ಬಾಬಾ ದ್ವಾರ ಸಭಿ ಬಚ್ಚೋಂ ಕೋ ಪ್ರಾಪ್ತ ಹೋತೆ ಹೇ. ಜ್ಞಾನದ ಖಜಾನೆ, ಯೋಗದ ಖಜಾನೆ, ಧಾರಣೆಗಳ ಖಜಾನೆ ಮತ್ತು ಸೇವೆಯ ಖಜಾನೆ, ಎಲ್ಲ ಖಜಾನೆಗಳನ್ನು ಬಾಬಾ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಆದರೆ ಕೋಯಿ ಕೋ ಕಮ್, ಕೋಯಿ ಕೋ ಜಾದಾ ನಹಿ ದೇತೆ. ಬಾಬಾ ಎಂದೂ ಸಹ
ಕೆಲವು ಮಕ್ಕಳಿಗೆ ಹೆಚ್ಚು, ಕೆಲವು ಮಕ್ಕಳಿಗೆ ಕಡಿಮೆ ಕೊಟ್ಟಿಲ್ಲ. ಲೇಕಿನ್ ಲೇನೆ ವಾಲೋ ಮೇ ಫರಕ್ ಹೋ ಜಾತಾ ಹೇ ನಾ. ಕೊಡೋದು ಬಾಬಾ ಎಲ್ಲರಿಗೂ ಒಂದೇ ರೀತಿ ಸಮಾನ್ ಕೊಟ್ಟಿದ್ದಾರೆ, ಆದರೆ ತಗೊಳ್ಳೋರು ಫರ್ಕ್ ಮಾಡ್ತಾರೆ ಅಂತಾರೆ ಬಾಬಾ. ಕೋಯಿ ಬಚ್ಚೆ ತೋ ಖಜಾನೋ ಕೋ ಪ್ರಾಪ್ತ ಕರ್ ಖಾತೆ ಪೀತೆ ಮೌಜ್ ಕರ್ತೆ, ಫಿರ್ ಮೌಜ್ ಮೇ ಖತಮ್ ಕರ್ ದೇತೆ ಹೇ. ಲೌಕಿಕದೊಳಗೂ ಕೂಡ ಮಕ್ಕಳು 4 ಮಕ್ಕಳು 2 ಮಕ್ಕಳು, ಅವ್ರು ಒಂದು ಟೈಮ್ ಬರ್ತದೆ ದೊಡ್ಡವರಾದಮೇಲೆ ಅಪ್ಪ ಅಮ್ಮ ಅವ್ರದ್ದೆಲ್ಲ ಆಸ್ತಿ ಡಿವೈಡ್ ಮಾಡ್ತಾರೆ. ಆಗ ಕೆಲವು ಮಕ್ಕಳಿಗೆ ಎಲ್ಲರಿಗೂ ಸಮಾನ ಬಂದಿರ್ತದೆ, ಕೆಲವು ಮಕ್ಕಳು ಅದನ್ನು ಉಂಡು ತಿಂದು ಮೌಜ್ ಮಾಡಿ ಕಳೀತಾರೆ. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಉಂಡು ತಿಂದು ಖಾಲಿ ಮಾಡ್ತಾರೆ. ಹಂಗೆ ಇಲ್ಲಿನೂ ಯೋಗ ಮಾಡ್ತಾರೆ, ಜ್ಞಾನ ಕೇಳ್ತಾರೆ, ಯೋಗ ಮಾಡ್ತಾರೆ, ಯೋಗದ ಅನುಭವ ಮಾಡ್ತಾರೆ, ಜ್ಞಾನದ ಅನುಭವ ಮಾಡ್ತಾರೆ, ಪರಿವಾರದ ಖುಷಿ ಅನುಭವ ಮಾಡ್ತಾರೆ. ಅಷ್ಟ ಮಾಡಿ ಬಿಟ್ಬಿಡ್ತಾರ, ಎಲ್ಲ ಅಲ್ಲೇ ಉಂಡು ಅಲ್ಲೇ ಖಾಲಿ ಮಾಡಿಬಿಡ್ತಾರಂತಾರೆ ಬಾಬಾ. ಅವ್ರು ಕೋಯಿ ಬಚ್ಚೆ ಖಾತೆ ಪೀತೆ ಮೌಜ್ ಕರ್ತೆ ಜಮಾ ಭೀ ಕರ್ತೆ ಹೇ. ಲೌಕಿಕದ ಕೆಲವು ಮಕ್ಕಳು ತಮ್ಮ ಬಂದಂಥ ಪ್ರಾಪರ್ಟಿಯನ್ನು ಉಣ್ತಾರೆ ತಿಂತಾರೆ, ಆದರೆ ಅದರೊಳಗೆ ಒಂದಿಷ್ಟು ಜಮಾನೂ ಮಾಡ್ತಾರೆ, ಉಳಿಸ್ಕೋತಾರೆ, ಸ್ವಲ್ಪ ಬೆಳೆಸ್ತಾರೆ. और कोई बच्चे कार्य में भी लगाते लेकिन बढ़ाते जाते, बढ़ाने की चाबी है खजानों को स्वयं के प्रति और दूसरों के प्रति ಯೂಸ್ करना. ಕೆಲವು ಲೌಕಿಕದಲ್ಲೂ ಕೂಡ ಮಕ್ಕಳಿಗೆ ಏನು ತಮ್ಮ ಹಕ್ಕಿನ ಪ್ರಾಪರ್ಟಿ ಬಂದಿರ್ತದೆ, ಆ ಮಕ್ಕಳು ಅದನ್ನು ಉಣ್ತಾರೆ ತಿಂತಾರೆ ಮೌಜನೂ ಮಾಡ್ತಾರೆ, ಆದರೆ ಇರುವ ಆಸ್ತಿಯನ್ನು ಒಂದಿದ್ದದ್ದು 2, 2 ಇದ್ದದ್ದು 4 ಹೀಗೆ ಬೆಳೆಸ್ತಾರೆ. ಇಲ್ಲಿನೂ ಕೂಡ ಬಾಬಾ ಏನು ಕೊಟ್ಟಿದ್ದಾರ, ಇದನ್ನು ಉಣ್ರಿ ತಿನ್ನಿರಿ ಎಂಜಾಯ್ ಮಾಡಿರಿ, ಜ್ಞಾನದ ಅನುಭವ ಮಾಡಿರಿ, ಖುಷಿಯನ್ನು ಯೋಗದ ಅನುಭವ ಮಾಡಿರಿ, ಧಾರಣೆಗಳ ಅನುಭವ ಮಾಡಿರಿ, ಗುಣಗಳ ಅನುಭವ ಮಾಡಿರಿ. ಆದರೆ ಬಾಬಾ ಹೇಳ್ತಾರೆ ಇವುಗಳನ್ನು ಬೆಳೆಸ್ಕೊಡ್ರಿ. ಬೆಳೆಸ್ಕೊಳ್ಳುವ ಚಾವಿ ಏನು? ಬಾಬಾ ಕೊಟ್ಟಂಥ ಖಜಾನೆಗಳನ್ನು ಮಲ್ಟಿಪಲ್ ಮಾಡುವ, ಹೆಚ್ಚಿಸಿಕೊಳ್ಳುವಂಥ ಚಾವಿ ಏನಾಗಿದೆ? ಬಾಬಾ ಹೇಳ್ತಾರೆ ಸ್ವಯಂನ ಪ್ರತಿಯಾಗಿ ಯೂಸ್ ಮಾಡೋದು ಮತ್ತು ಬೇರೆಯವ್ರ ಸಲುವಾಗಿ ಯೂಸ್ ಮಾಡೋದು. ಜೋ ಯೂಸ್ ಕರ್ತಾ ವಹ ಬಡಾತಾ ಹೇ. ಯಾರು ಯೂಸ್ ಮಾಡ್ಕೊಳ್ತಾರೋ ಅವ್ರದ್ದು ಹೆಚ್ಚಾಗ್ತದೆ. ಉದಾಹರಣೆಗಾಗಿ ಬಾಬಾ ಹೇಳಿದ್ದಾರೆ, ಯಾರೇ ಆತ್ಮ ಏನೇ ಕೆಟ್ಟದ್ದು ಮಾಡಿದ್ರೂ ನಿಮಗೆ ಸೀದಾ ನಿಮ್ಮ ಕ್ಯಾರೆಕ್ಟರ್ಗೆ ಬೈದ್ರೂ ಕೂಡ ಅಂದ್ರೂ ಕೂಡ ಆಗ ನನಗೆ ಇವ್ರು ಅಂದರು ಅನ್ನೋದೇನಿದೆ, ಜ್ಞಾನದ ಯೂಸ್ ಮಾಡದೇ ಇರೋದು. ಬಾಬಾ ಅಂತಾರ, ಅವ್ರು ಅಂದ್ರೂ ಅವ್ರು ಅನ್ನೋದು ಅವ್ರ ಕ್ಯಾರೆಕ್ಟರಲ್ಲಿ ಫಿಕ್ಸ್ ಇತ್ತು, ಡ್ರಾಮಾನುಸಾರ ಈ ಕ್ಯಾರೆಕ್ಟರ್ ಅನ್ನಿಸ್ಕೊಳ್ಳೋದು ಫಿಕ್ಸ್ ಇತ್ತು, ಬಾಕಿ ಅದರಿಂದ ಪಾಠ ಕಲಿತು ಇದು ಡ್ರಾಮಾ ಅಂತ ತಿಳಿದು ಡಿಟ್ಯಾಚ್ ಆಗೋದಿದೆಯಲ್ಲ, ಇದು ಸ್ವಯಂನ ಪ್ರತಿ ಯೂಸ್ ಮಾಡೋದು. ಆ ಆತ್ಮ ನಿರ್ದೋಷಿದೆ, ಆತ್ಮದ್ದೇನೂ ತಪ್ಪಿಲ್ಲ, ಆತ್ಮದ ಕ್ಯಾರೆಕ್ಟರ್ ಒಳಗೆ ಡ್ರಾಮಾ ಈ ರೀತಿ ರೋಲ್ ಕೊಟ್ಟಿದೆ ಅಂದಮೇಲೆ ಅವ್ರ ರೋಲ್, ಅವ್ರ ಪಾತ್ರ ಸಮಯಾನುಸಾರ ಅವರು ಮಾಡಿದಾರ. ಇದಾಗಿದೆ ಇನ್ನೊಬ್ಬರ ಪ್ರತಿ ಯೂಸ್ ಮಾಡೋದು. ತೋ ಅಪ್ನೆ ಆಪ್ಸೆ ಪೂಛೋ ಕಿ ಯ ವಿಶೇಷ ಖಜಾನೆ ಜಮಾ ಹೇ. ಅಂದಮೇಲೆ ನಿಮಗೆ ನೀವೇ ಕೇಳ್ಕೊಡ್ರಿ, ಈ ವಿಶೇಷ ಖಜಾನೆಗಳನ್ನು ನಾನು ಜಮಾ ಮಾಡ್ಕೊಂಡಿದ್ದೇನೇನು? ಜಿಸ್ಕೆ ಪಾಸ್ ಯೆ ಖಜಾನೆ ಜಮಾ ಹೇ ವ ಸದಾ ಭರ್ಪೂರ್ ರೆಹತೆ ಹೇ. ಬಾಬಾಗೆ ಹೇಳ್ತಾರೆ, ಯಾರ ಹತ್ತಿರ ಈ ಜ್ಞಾನ ಯೋಗ ಧಾರಣ ಸೇವೆಯ ಖಜಾನೆ ಇದೆ, ಜಮಾ ಮಾಡ್ಕೊಂಡಿದ್ದಾರೋ ಅವರು ಸದಾ ಭರ್ಪೂರ್ ಇರ್ತಾರೆ. ಅವರು ಬೇಡುವಂಥವ್ರು, ಆಲಾಪಿಸುವಂಥವ್ರು, ಬ್ಲೇಮ್ ಮಾಡುವಂಥವ್ರು, ಅಳುವುದು ಅಥವಾ ನನಗಿನ್ನೂ ಬೇಕು, ನನಗೆ ಸಿಕ್ಕಿಲ್ಲ, ನನಗಿನ್ನೂ ಗೌರವ ಕೊಟ್ಟಿಲ್ಲ, ಅಥವಾ ನನಗೇನೂ ಮಾತಾಡಿಸೋದಿಲ್ಲ, ನನಗೇನೂ ಕಿಮ್ಮತ್ತಿಲ್ಲ, ಇಂಥವು ಎಂದೂ ಕೂಡ ಕೊರಗು ಅವ್ರ ಹತ್ರ ಇರಲ್ಲ. ಯಾಕೆ? ಆತ್ಮ ಖುದ್ ಭರ್ಪೂರ್ ಇರ್ತಾರೆ. देखो कोई भी चीज़ भरपूर रहती है ना तो हलचल नहीं होती. ಬಾಬಾ ಉದಾಹರಣೆ ಕೊಡ್ತಾರೆ ನೋಡ್ರಿ, ಯಾವುದೇ ವಸ್ತು ಅದು ಫುಲ್ ತುಂಬಿತ್ತು ಅಂದರೆ ಅಲಗಾಡೋದಿಲ್ಲ, ಹಲ್ಚಲ್ ಮಾಡೋದಿಲ್ಲ, ಶಬ್ದ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕೊಡದಲ್ಲಿ ನೀರು ಫುಲ್ ಇತ್ತು ಅಂದ್ರೆ ಅದು ಅಲಗಾಡೋದು ಇಲ್ಲ. ಕೊಡ ಹೊತ್ಕೊಂಡು ಹೋಗ್ತಿದ್ವಿ ಮೊದಲು, ಕೊಡ ಫುಲ್ ಇತ್ತು ಏನೂ ಆಗೋದಿಲ್ಲ. ಕೊಡ ಸ್ವಲ್ಪ ಅರ್ಧ ಇತ್ತು ಭಾಳ ಕಠಿಣ, ಶಬ್ದ ಆಗ್ತದ, ಅಲಗಾಡ್ತದ, ಹಲ್ಚಲ್ ಮಾಡ್ತದ. तो सदा यह नशा रहे कि बाबा के खजाने मेरा जन्मसिद्ध अधिकार है. ಅಂಡರ್ಲೈನ್, ಬಾಬಾ ಕೊಟ್ಟಿರುವ ಖಜಾನೆ ಮುಚ್ಚಿಡಲಿಕ್ಕೆ, ಒಯ್ದು ಪೆಟ್ಟಿಗೆಯಲ್ಲಿಡಲಿಕ್ಕೆ ಇಲ್ಲ. ಬಾಬಾ ಅಂತಾರ, ಬಾಬಾ ಕೊಟ್ಟಿರುವಂಥ ಖಜಾನೆ ನನ್ನ ಜನ್ಮಸಿದ್ಧ ಅಧಿಕಾರ ಇದೆ, ಅದನ್ನು ಸ್ವಯಂಗಾಗಿ ಯೂಸ್ ಮಾಡಬೇಕು, ಅನ್ಯರ ಕಲ್ಯಾಣಕ್ಕಾಗಿಯೂ ಕೂಡ ಯೂಸ್ ಮಾಡಬೇಕಾಗಿದೆ. ಬಾಬಾನೇ ದಿಯಾ ಆಪ್ನೆ ಲಿಯಾ ತೋ ಸಬ್ ಖಜಾನೆ ಕಿಸ್ಕೆ ಹುವೆ. ಅಂಡರ್ಲೈನ್, ಬಾಬಾ ಅಂತಾರೆ, ಬಾಬಾ ಕೊಟ್ಟರು ನೀವು ತೊಗೊಂಡ್ರಿ ಅಂದಮೇಲೆ ಖಜಾನೆ ಯಾರ್ದಾಯ್ತು? ಈಗ ಬಾಬಾ ಕೊಟ್ಟರು ನೀವು ತೊಗೊಂಡ್ರಿ, ತೊಗೊಂಡವ್ರದ್ದಾಯ್ತಲ್ಲ, ಅದು ನಿಮ್ದಾಯ್ತಲ್ಲ ಅಂತಾರೆ ಬಾಬಾ.
ಅಂದಮೇಲೆ ಜ್ಞಾನ, ಯೋಗ, ಧಾರಣ, ಸೇವಾ ಭಾಳ ದೊಡ್ಡ ಖಜಾನೆಗಳು ಇವು ಈಗ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. आपके हो गया ना तो जिसके पास ಖಜಾನೆ ಹೇ ವಹ ಕಿತನಾ ನಶೆ ಮೇ रहता है. ಯಾರ ಹತ್ರ ಖಜಾನೆ ಇರ್ತಾವೆ, ಲೌಕಿಕದಲ್ಲೂ ಕೂಡ ಯಾರು ಸ್ವಲ್ಪ ಧನವಂತರು ಇರ್ತಾರ, ದೊಡ್ಡ ಮನೆತಂದವ್ರು ಇರ್ತಾರ, ಯಾರ ಹತ್ರ ಅಧಿಕ ವ್ಯಾಲ್ಯೂಬಲ್ ವಸ್ತುಗಳು ಹೊಂದಿರ್ತಾರ, ಪ್ರಾಪರ್ಟಿ ಇರ್ತದ, ಅವ್ರಿಗೊಂಥರ ವಿಶಿಷ್ಟ ಲೌಕಿಕ ದೃಷ್ಟಿಯೊಳಗೆ ಅವ್ರ ಕ್ಯಾರೆಕ್ಟರ್ ಒಳಗೆ ವಿಶೇಷ ನಶಾ ಇರ್ತದ. ನಾವು ಹಿಂಗಿದ್ದವರು ಅಂತ ಒಂದು ಪದವಿ ಇದೆ, ಏನೋ ಇದೆ ಅಂದ್ರೆ. जैसे छोटा सा राजा का लड़का राजकुमार होता, पता भी नहीं होता कि बाबा के पास क्या क्या खजाना है, लेकिन नशा रहता है कि बाबा के खजाने मेरे खजाने हैं, ಖಜಾನೋ ಕಿ ಖುಷಿ ಮೇ रहता है. ಬಾಬಾನೂ ಉದಾಹರಣೆ ಕೊಡ್ತಿದ್ದಾರೆ, ತಿಳ್ಕೊಡ್ರಿ. ಒಬ್ಬ ರಾಜ ಇರ್ತಾನೆ, ರಾಜನ ಮಗ ರಾಜ್ಕುಮಾರ್ ಇರ್ತಾನೆ, ಭಾಳ ಲಾಡ್ಲ, ಭಾಳ ಚಿಕ್ಕವ, ಇನ್ನೂ ಸಣ್ಣ ಹುಡುಗ, ಬಾಲಕ್. ಅದಕ್ಕೆ ಆ ಮಗುವಿಗೆ ಗೊತ್ತೇ ಇಲ್ಲ ನಮ್ಮಪ್ಪ ಎಷ್ಟು ಹೊಲಕ್ಕೆ ಭೂಮಿಗೆ ಒಡೆಯದನ, ಎಷ್ಟು ಅರಮನೆ, ಎಷ್ಟು ಸಂಪತ್ತಿದೆ, ಇದೇನೂ ಗೊತ್ತಿರುವುದಿಲ್ಲ. ಆದರೂ ರಾಜನ ಮಗ ರಾಜ್ಕುಮಾರ್ ಅನ್ನುವಂಥ ನಶಾ ಅವಶ್ಯ ಇರ್ತದಂತಾರೆ ಬಾಬಾ. ಅಗರ್ ಖುಷಿ ಕಮ್ ರೇತಿ ಹೇ ತು ಉಸ್ಕಾ ಕಾರಣ ಕ್ಯಾ ಹೇ. ನೀವು ಭಗವಂತನ ಮಕ್ಕಳಾಗಿ ಭಗವಂತನಿಂದ ಇಷ್ಟೆಲ್ಲ ಪ್ರಾಪ್ತಿ ಪಡೆದು ಕೂಡ ಖುಷಿ ಕಮ್ಮದ ಅಂದರೆ ಏನು ಕಾರಣ? ಬಾಬಾ ಅಂತಾರೆ. ಬಾಬಾ ಕೊಡೋದಂತೂ ಎಲ್ಲರಿಗೂ ಒಂದೇ ಸಮಾನ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ಮಕ್ಕಳಲ್ಲಿ ಖುಷಿ ಇರುವುದಿಲ್ಲ ಅಂದರೆ ಏನು ಅರ್ಥ? ಏನು ಕಾರಣ ಇರ್ಬೋದು? ಬಾಬಾನೇ ತೋ ಖಜಾನೆ ದಿಯಾನಾ. ಬಾಬಾ ಅಂತೂ ಎಲ್ಲ ಖಜಾನೆಗಳನ್ನು ಕೊಟ್ಬಿಟ್ಟಿದ್ದಾರೆ. ಲೇಕಿನ್ ಏಕ್ ಹೇ ಸುನ್ನೆ ವಾಲೆ, ದೂಸರೆ ಹೇ ಸಮಾನೆ ವಾಲೆ. ಜೋ ಸಮಾನೆ ವಾಲೆ ಹೇ ವ ನಶೆ ಮೇ ರೆಹತೆ ಹೇ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರ, ಬಾಬಾ ಕೊಟ್ಟಿರುವಂಥದ್ದನ್ನು, ಬಾಬಾ ಹೇಳುವ ಮೊದಲನೇ ಖಜಾನೆ ಜ್ಞಾನದ ಖಜಾನೆ, ಅದರಲ್ಲಿ ಕೇವಲ ಕೆಲವರು ಬರೀ ಮುರುಳಿ ಕೇಳ್ತಾರೆ, ಜ್ಞಾನವನ್ನು ಕೇಳಿಬಿಡ್ತಾರೆ ಅಷ್ಟೇ. ಎರಡನೇದವರು ಕೇಳಿ ಅದನ್ನು ತಿಳ್ಕೊಂಡು ಅದನ್ನು ಒಪ್ಪಿಕೊಂಡು ಮನಸ್ಸು ಒಪ್ಪುತ್ತದೆ, ಹಾಂ ಹೌದು ಬಾಬಾ ಹೇಳೋದು ಸತ್ತಿದೆ, ನಾನು ಮಾಡಲೇಬೇಕು, ಬಾಬಾ ಹೇಳ್ದಂಗೆ ನಡಿಬೇಕು ಅಂತ. ಹಂಗೆ ತನ್ನೊಳಗೆ ಸಮಾವೇಶ ಮಾಡ್ಕೊಳ್ತಾರೆ. ಯಾರು ಸಮಾವೇಶ ಮಾಡ್ಕೊಳ್ಳೋರು ಇರ್ತಾರ ಅವ್ರಿಗೆ ಭಾಳ ನಶೆ ಇರ್ತದ. ಅಪ್ಪನ ಆಸ್ತಿ ನನ್ನ ಆಸ್ತಿ, ಬಾಬಾ ಏನು ಕೊಟ್ಟಿದ್ದಾರೆ ಅದು ನಂದು ಅಂತ. ಇನ್ನು ಬರೇ ಮುರುಳಿ ಕೇಳೋರದಾರ, ಅವ್ರು ತಿಳ್ಕೊತಾರ, ನಾ ಏನು ಬಾಬನ ಥರ ಆಗ್ತೀವಿ, ನಾವೇನು ಅಕ್ಕೋರ ಥರ ಆಗ್ತೀವಿ, ನಾವೇನು ದಾದಿಯರಂಗೆ ಆಗಕ್ಕೆ ಸಾಧ್ಯದ, ಅಥವಾ ನಾವೆಲ್ಲಿ ಬಾಬಾ ಎಲ್ಲಿ ಅಂದರೆ ಬರೀ ಮುರುಳಿ ಕೇಳೋರದಾರ. ಕೇಳಿದ ಮುರುಳಿಯನ್ನು ಅರ್ಥ ಮಾಡ್ಕೊಂಡು ಬಾಬಾ ಇದು ನನಗೆ ಕೊಟ್ಟಂಥ ಖಜಾನೆ, ಇದಕ್ಕೆ ಮಾಲೀಕ್ ನಾನಿದ್ದೀನಿ, ಇದು ಧಾರಣೆ ನಾನು ಮಾಡ್ಕೊಳ್ಬೇಕು ಅನ್ನುವಂಥದ್ದವ್ರೊಳಗೆ ಇರೋದಿಲ್ಲ. आज नए नए बच्चे भी आए बाप दादा, आप लक्की बच्चों को आप सबके भाग्य की मुबारक दे रहे हैं. ಬಾಬಾರ ಎದುರುಗಡೆ ಮಧುಬನದಲ್ಲಿ ಕ್ಯಾರೆಕ್ಟರ್ ಒಳಗೆ ಫಸ್ಟ್ ಟೈಮ್ ಬಂದಿದ್ದರು. ಅಂದರೆ ಅವರ ಬಾಬನ ಮಗು ಆದಮೇಲೆ ಬಾಬಾ ಮಿಲನ್ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಬಂದಂಥ ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಲಕ್ಕಿ ಮಕ್ಕಳನ್ನು ನೋಡಿ ಭಾಗ್ಯದ, ಭಗವಂತನ ಮನೆಗೆ ಬಂದಿರುವ ಭಾಗ್ಯದ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ತಿಳ್ಕೊಂಡ್ರಲ್ಲ, ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಪರಮಾತ್ಮ ಪ್ಯಾರ್, ಅವಿನಾಶಿ ಪ್ಯಾರ್, ಜೋ ಸಿರ್ಫ್ ಏಕ್ ಜನ್ಮ ಹಿ ಚಲ್ತಾ. ಬಾಬಾ ಎದುರುಗಡೆ ಬಂದಂಥ ಹೊಸ ಮಕ್ಕಳಿಗೆ ಹೇಳ್ತಾರೆ, ಪರಮಾತ್ಮನ ಪ್ರೀತಿ ಇದು ಅವಿನಾಶಿ ಪ್ರೀತಿ ಇದೆ, ಇದು ಒಂದೇ ಜನ್ಮದಲ್ಲಿ ಮಾತ್ರ ಸಿಗ್ತದೆ. ಅನೇಕ ಜನ್ಮ ಸದಾಹಿ ಪ್ಯಾರ್ ಖಾಯಂ ರೇತಾ. ಮತ್ತು ಈಗ ಸಿಕ್ಕಂಥ ಈ ಪ್ರೀತಿ ಇದು ಜನ್ಮ ಜನ್ಮ ಖಾಯಮಾಗಿ ಉಳಿತದಂತಾರೆ ಬಾಬಾ. ಕ್ಯೂಂಕಿ ಯ ಜೋ ಸಮಯ ಚಲ್ ರಹಾ ಹೇ ಯ ಸಮಯ ಭೀ ಸಂಗಮ್ ಯುಗ ಭಾಗ್ಯವಾನ್ ಯುಗ ಹೇ. ಇದೇನು ಸಮಯ ನಡೀತಾ ಇದೆ ಕಾಲಚಕ್ರದಲ್ಲಿ, ಸಂಗಮ ಯುಗ, ಇದು ಬಹಳ ಭಾಗ್ಯವಾನ್ ಯುಗ, ಅಂದರೆ ಭಾಗ್ಯವನ್ನು ಜಮಾ ಮಾಡ್ಕೊಳ್ಳುವಂಥ ಯುಗ ಅಂತಾರೆ ಬಾಬಾ. सत्युग को भी भाग्यवान कहते हैं, लेकिन वर्तमान संगम युग का समय उससे भी भाग्यवान है. क्यों? ಬಾಬಾ ಅಂತಾರೆ, ಸತ್ಯುಗನೂ ಭಾಳ ಭಾಗ್ಯವಾನ್ ಸಮಯ ಆಗಿದೆ, ಆದರೆ ಸತ್ಯುಗಕ್ಕಿಂತ ಈ ವರ್ತಮಾನ ಸಂಗಮ ಯುಗ ಅತ್ಯಂತ ಭಾಗ್ಯವಾನ್ ಆಗಿದೆ. ಯಾಕೆ? इस संगम युग में ही बाबा द्वारा अखंड भाग्य का वरदान सर्व प्राप्त होता है, वर्षा प्राप्त होता. तो ऐसे संगम युग में भाग्यवान समय में आप सभी अपना भाग्य लेने के लिए पहुंच गए हो ना. ಬಾಬಾ ಅಂತಾರೆ, ಈ ಸಂಗಮ ಯುಗದಲ್ಲಿ ಏನು ಸಿಗ್ತದತ್ತಂದ್ರೆ ಭಾಗ್ಯವಾನರಾಗುವ, ಭಾಗ್ಯದ ಅಖಂಡ ಭಾಗ್ಯದ ವರದಾನ ಬಾಬನಿಂದ ಸಿಗ್ತದ. ಬಾಬನ ಎಲ್ಲ ಆಸ್ತಿ ಸಿಗ್ತದೆ ಈ ಸಂಗಮ ಯುಗದಲ್ಲಿ. ಅದಕ್ಕೆ ಭಾಗ್ಯವಂತ ಸಮಯದೊಳಗೆ ನೀವು ಬಂದು ಭಾಗ್ಯವಂತರಾಗ್ತಾ ಇದ್ದೀರಿ ಅಂತ ಬಾಬಾ ನೆನಪಿಸಿಕೊಡ್ತಿದ್ದಾರೆ. ಬಾಬಾ ಮಕ್ಕಳಿಗಾಗಿ
ಒಂದು ಸಹಜ ಪುರುಷಾರ್ಥದ ವಿಧಿಯನ್ನು, ಭಾಗ್ಯವನ್ನು ಹೆಂಗೆ ಮಾಡ್ಕೋಬೇಕು ಅಂತ, ನಮ್ಮ ಜನ್ಮ ಜನ್ಮಾಂತರದ ಶ್ರೇಷ್ಠ ಭಾಗ್ಯ ಹೆಂಗೆ ಮಾಡ್ಕೊಳ್ಬೇಕು ಅನ್ನುವ ವಿಧಿ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಆ ವಿಧಿಯಾಗಿದೆ, ಅಮೃತ ವೇಲೆ ಸೆ ಲೇಕೆ ಸಬ್ಕೋ ಜೋ ಭಿ ಮಿಲೆ ಉಸ್ಸೆ ದುವಾಯೆ ಲೋ ಅವ್ರ ದುವಾಯೆ ದೋ. ಬಾಬಾ ಹೇಳ್ತಾರೆ, ಸಂಗಮ ಯುಗ ಭಾಗ್ಯ ಪಡೆಯುವಂಥ ಸಮಯ ಆಗಿದೆ. ಭಾಗ್ಯ ಮಾಡ್ಕೊಳ್ಳೋದು ಹೆಂಗೆ? ಬಾಬಾ ಹಂಗೆ ಆಗೋದಿಲ್ಲ ಅಂತಾರೆ. ಬಾಬಾ ಭಾಗ್ಯ ಹೆಂಗೆ ಮಾಡ್ಕೊಳ್ಳೋದು? ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ನಿಮ್ಗೆ ಯಾರೆಲ್ಲ ಸಿಗ್ತಾರೆ, ಯಾರೆಲ್ಲ ಭೇಟಿ ಆಗ್ತಾರೆ, ಅವ್ರಿಗೆ ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ. चाहे क्रोध भी आवे लेकिन आप उसको भी दुआएं दो और दुआएं लो, क्योंकि दुआएं तीव्र पुरुषार्थ का बहुत सहज यंत्र है. ಹಾಂ, ಕ್ರೋಧಿಗಳೇ ಬರಲಿ, ಬಾಬಾ ಅಂತಾರೆ ಕ್ರೋಧಿಗಳೇ ಬರಲಿ, ಯಾರ ಬರಲಿ, ಆದ್ರೆ ಅವರಿಗೂ ಆಶೀರ್ವಾದ ಕೊಡ್ರಿ. ಆಶೀರ್ವಾದ ಕೊಡ್ರಿ ಅಂದ್ರೆ ಹಾಂ, ಭಲೆ ಕ್ಯಾರೆಕ್ಟರ್ ಒಳಗೆ ಕ್ರೋಧಿದ್ರು, ಆ ಆತ್ಮ ನಿರಾಕಾರ ಇದೆ. ಆತ್ಮ ಕ್ರೋಧಕ್ಕೆ ವಶಭೂತ ಆಗೋದು ಡ್ರಾಮಾದಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಒಳಗೆ ಪಾತ್ರ ಇದೆ. ಅಂದ ಮೇಲೆ ಕ್ರೋಧವನ್ನು ನೋಡದೆ ಅವರೊಳಗಿನ ಆತ್ಮಸ್ವರೂಪ ನೋಡುವುದೇ ದುವಾ ಕೊಡೋದು. ಈ ಆತ್ಮಸ್ವರೂಪ ನೋಡಿದಾಗ ಆ ಆತ್ಮನ ಕ್ರೋಧದ ಪ್ರಭಾವ ಕಮ್ಮಾಗ್ತದ. ಆತ್ಮ ವಾಪಸ್ ತನ್ನ ಮೂಲ ಸ್ಥಿತಿಗೆ ಅಥವಾ ಆ ಕ್ರೋಧದಿಂದ ಪ್ರಭಾವದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ. ಇದು ತೀವ್ರ ಪುರುಷಾರ್ಥದ ಬಹಳ ಸಹಜ ಯಂತ್ರ ಆಗಿದೆ ಅಂತಾರೆ ಬಾಬಾ. जैसे साइंस में रॉकेट है ना, तो कितना जल्दी कार्य कर लेता है. ಸೈನ್ಸ್ನ ಒಂದು ಜಗತ್ತಿನೊಳಗೆ ರಾಕೆಟ್ ಇದೆ. ಆ ರಾಕೆಟ್ ಎಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡ್ತದೆ. ऐसे दुआएं देना और दुआएं लेना यह भी एक बहुत सहज साधन आगे बढ़ने का है. ಎಲ್ಲರಿಂದ ಆಶೀರ್ವಾದ ತಗೊಳ್ಳೋದು ಮತ್ತು ಆಶೀರ್ವಾದ ಕೊಡುವುದಿದೆಯಲ್ಲ, ಇದು ಬಹಳ ಸಹಜ ಸಾಧನ ಮುಂದುವರಿಲಿಕ್ಕೆ. अमृत वेले बाबा से सहज याद से दुआएं लो और सारा दिन दुआएं दो और दुआएं लो. ये कर सकते हो? ಬಾಬಾ ಅಂತಾರ, ಅಮೃತ ವೇಳೆಯಿಂದ ರಾತ್ರಿವರೆಗೆ ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಇದು ಸಹಜ ಇದೆಯಲ್ಲ, ಇದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ ಅಂತಾರೆ ಬಾಬಾ. ಬಾಬಾ ಕೇಳ್ತಾರೆ, ಆಶೀರ್ವಾದ ತಗೊಳ್ರಿ, ಆಶೀರ್ವಾದ ಕೊಡ್ರಿ. ಸರಿ, ಕೋಯಿ ಬದ್ದುವಾ ದೇ ತೋ ಕ್ಯಾ ಕರೆಂಗೆ? ಮತ್ತು ಬಾಬಾ ಪ್ರಶ್ನೆ ಮಾಡ್ತಾರೆ, ಯಾರಾದರೂ ಶಾಪ್ ಕೊಟ್ಟರೆ ಏನು ಮಾಡ್ತೀರಿ? ಯಾರೋ ಬಂದರು, ನಿಮಗೆ ನೀವು ಹಂಗಾಗ್ರಿ ಹಿಂಗಾಗ್ರಿ, ನಿಮ್ಮದೆಲ್ಲ ಹಾಳಾಗಲಿ, ನಿಮ್ಮ ಸತ್ಯಾನಾಶ ಆಗಲಿ, ಅಥವಾ ಏನೇನೋ ಶಾಪ ಕೊಡ್ತಾರೆ. ಹಂಗೆ ಅಂದ್ಬಿಟ್ರೆ ಏನು ಮಾಡ್ತೀರಿ? ಅವಾಗ ಏನು ಮಾಡೋರು? ಅವ್ರಿಗೆ ಹೆಂಗೆ ಆಶೀರ್ವಾದ ಕೊಡೋರು ಅಂತಾರೆ ಬಾಬಾ. ಆಪ್ಕೋ ಬಾರ್ ಬಾರ್ ತಂಗ ಕರೇತೋ, ಬಾಬಾ ಮತ್ತೆ ಕೇಳ್ತಾರೆ, ನೀವು ಭಾಳ ಪದೇ ಪದೇ ತೊಂದರೆ ಮಾಡ್ತಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಒಳಗೆ, ನಿಮ್ಮ ಜೀವನದಲ್ಲಿ ಬಂದು ಭಾಳ ತೊಂದರೆ ಮಾಡ್ತಾರೆ ಅವರು. ಅವಾಗೇನು ಮಾಡೋರು ಅಂತಾರೆ ಬಾಬಾ. ದೇಖೋ, ಆ ಪರಮಾತ್ಮಕ್ಕೆ ಬಚ್ಚೆ ದಾತಾಕ್ಕೆ ಬಚ್ಚೆ ದಾತಾ ಹೋನ. ಬಾಬಾ ಸ್ಮೃತಿ ಕೊಡಿಸ್ತಿದ್ದಾರೆ, ನಾವು ನೀವೆಲ್ಲ ಭಗವಂತನ ಮಕ್ಕಳು, ದಾತಾನ್ ಮಕ್ಕಳು. ದಾತಾ ಅಲ್ಲ, ಮಾಸ್ಟರ್ ದಾತಾ ಹೋನ. ಬಾಬಾ ಅಂತಾರೆ, ಮಾಸ್ಟರ್ ದಾತಾ ಇದ್ದೀರಲ್ಲ, ದಾತಾನ್ ಕೆಲಸ ಏನಿರ್ತದೆ, ದಾತಾನ್ ಮಕ್ಕಳ ಕಾರ್ಯ ಏನು? ಕೊಡೋದು. ಅವ್ರ ಹತ್ರ ಇರುವಂಥ ಕ್ರೋಧವನ್ನೇ ಕೊಡಲಿ, ಅವ್ರ ಹತ್ರ ಇರುವ ಕೆಟ್ಟ ಸ್ವಭಾವವನ್ನು ಕೊಡ್ತಾ ಇದ್ದಾರ, ಕೊಡಲಿ. ಅವ್ರು ನಿಮಗೆ ಬ್ಲೇಮ್ ಮಾಡ್ತಾರಲ್ಲ, ಮಾಡಲಿ. ಅವ್ರ ಹತ್ರ ಇರೋದು ಅವ್ರು ಕೊಡ್ತಿದ್ದಾರ. ನಾಟಕ ಅವರಿಗೆ ಕೊಟ್ಟಿದೆ, ಅವರು ನಿಮ್ಮ ಕ್ಯಾರೆಕ್ಟ್ರಿಗೆ ಕೊಡ್ತಿದ್ದಾರೆ. ಆದರೆ ನಿಮ್ಮ ಕೆಲಸ ಏನು? ನೀವು ಯಾರಿದ್ದೀರಿ? ದಾತಾನ್ ಮಕ್ಕಳಿದ್ದೀರಲ್ಲ. ದಾತಾನ್ ಮಕ್ಕಳು ಅಂದರೆ ನಿಮ್ಮ ಕೆಲಸ ಕೇವಲ ಕೊಡುವುದಷ್ಟೇ. ತೋ ಸಬ್ಸೆ ಅಚ್ಚಿ ಚೀಸ್ ಹೇ ದುವಾಯೆ ದೇನಾ. ಎಲ್ಲಕ್ಕಿಂತ ಭಾಳ ಒಳ್ಳೆಯದು ಕೊಡುವಂಥದ್ದೇನಪ್ಪ? ಅವ್ರ ಜೀವನ ಕಲ್ಯಾಣ ಆಗುವಂಥದ್ದು. ನಾವೇನೋ ಸಾಮಾನು ಕೊಡ್ತೀವಿ, ವಸ್ತು ಕೊಡ್ತೀವಿ, ಸ್ವಲ್ಪ ಸ್ಮೃತಿಯಲ್ಲಿ ಇರ್ತದೆ, ಅದು ನಾಶ ಆಗಿ ಹೋಗ್ತದೆ. ಆದರೆ ಎಲ್ಲಕ್ಕಿಂತ ಕೊಡುವಂಥ ಭಾಳ ಉತ್ತಮವಾದದ್ದು ಅಂದರೆ ಆಶೀರ್ವಾದ ಕೊಡೋದು ಅಂತಾರೆ ಬಾಬಾ. ಕೇಸಾ ಭಿ ವ್ಯಕ್ತಿ ಹೋ ಲೇಕಿನ್ ಹೇ ತೋ ಆಪ್ಕಾ ಭಾಯಿ ಬೆಹನಾ, ಅಂಡರ್ಲೈನ್. ಬಾಬಾ ಅಂತಾರೆ, ಎಂಥ ವ್ಯಕ್ತಿನೇ ಇರಲಿ, ದುಷ್ಟ ಇರಲಿ, ನಿಮ್ಗೆ ವಿಘ್ನ ಹಾಕೋರು ಇರಲಿ, ನಿಮ್ಗೆ ಬೈಯೋರೇ ಇರಲಿ, ಬ್ಲೇಮ್ ಮಾಡೋರು ಇರಲಿ, ಆದ್ರೆ ಅವ್ರು ಏನದಾರ? ಬಾಬನ ಮಗುನೇ ಅದಾರಲ್ಲ, ನಿಮ್ಮ ಸಹೋದರ ಸಹೋದರಿನೇ ಅದಾರಲ್ಲ, ನಿಮ್ಮ ಭಾಯಿ ಬೆಹನೇ ಇದಾರಲ್ಲ ಅಂತಾರೆ ಬಾಬಾ. ಪರಮಾತ್ಮಕ್ಕೆ ಬಚ್ಚೆ ತೋ ಭಾಯಿ ಬೆಹನ್ ಹೋಗಯನಾ. ಭಗವಂತನ ಮಕ್ಕಳು ಅಂದಮೇಲೆ ನಮಗೇನಾಗಬೇಕು? ಅವರು ಸಹೋದರ ಸಹೋದರಿ. तो परमात्मा का बच्चा है, मेरा ईश्वरीय भाई ईश्वरीय बहन है, इसको क्या देंगे? ಬಾಬಾ ಅಂತಾರ, ಅವ್ರು ಏನಾರೇ ಕೊಡಲಿ, ಅವ್ರು ನನಗೇನಾಗಬೇಕು? ಈಶ್ವರೀಯ ಸಹೋದರ ಈಶ್ವರೀಯ ಸಹೋದರಿ ಅಂದಮೇಲೆ ಏನು ಕೊಡ್ತೀರಿ? ಬದ್ದುವಾದೇಂಗೆ? ಅವ್ರು ಬದ್ದುವ ಕೊಟ್ಟಾರ, ಅವ್ರು ಶಾಪ ಕೊಟ್ಟಾರಂತ ನಿಮಗೂ ಹಂಗೆ ಆಗಲಿ ಅಂತ ನೀವು ಹಂಗೆ ಅದನ್ನೇ ಕೊಡ್ತೀರಿ? ಯಾರ ಮಕ್ಕಳಿದ್ದೀರಿ ನೆನಪಿದೆಯಲ್ಲ? ಸೊ ಬಾಬಾ ಕವಿ ಬದ್ದುವ ದೇತಾ ಹೇ ಕ್ಯಾ? ನಾವು ದಾತಾನ್ ಮಕ್ಕಳು. ಸರಿ, ಬಾಬಾ ಎಂದರೆ ನಿಮಗೆ ಶಾಪ ಕೊಟ್ಟಾರ,
ನೀವು ಮತ್ತು ಬಾಬನ ಮಕ್ಕಳಾದ್ಮೇಲೆ ನೀವು ಹೆಂಗೆ ಶ್ರಾಪ್ ಕೊಡ್ತೀರಿ ಅಂತಾರೆ ಬಾಬಾ. अगर बद्दुआ वाले को भी आप दुआएं देंगे वह दे या न दे लेकिन आप दुआ लेंगे तो दुख क्यों होगा. ಬಾಬಾ ಅಂತಾರೆ, ಯಾರಾದರೂ ಆತ್ಮ ಇಂಥವ್ರದಾರ ಯಾವತ್ತಿಗೂ ಒಂದು ಕಮ್ಜೋರಿ ನೋಡಿ ಬೈಯೋರು, ನಮಗೆ ಹೀಯಾಳಿಸೋರು, ನಮ್ಮ ಕ್ಯಾರೆಕ್ಟರ್ ಒಳಗಿನ ಕಮ್ಮಿ ತೆಗೆದು ಇನ್ನೊಬ್ಬರ ಮುಂದೆ ಹೇಳೋದು, ಅಥವಾ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಯಾವತ್ತೂ ಇಲ್ಲ ಸಲ್ಲದ ಅಪವಾದಗಳನ್ನು ಕೊಡುವಂಥವ್ರು ಅದಾರಂತ ತಿಳ್ಕೊಡ್ರಿ. ಖರೆ ಅಂಥವ್ರಿಗೂ ನೀವು ಆಶೀರ್ವಾದ ಮಾಡಿರಿ ಅಂತಾರೆ. ಅಂದರೆ ಆಶೀರ್ವಾದ ಮಾಡೋದಂದ್ರೆ ಏನು, ಚಲೋ ಆಗಲಿ ಹಿಂಗೆ ಬಾಯಿಂದ ಅನ್ನೋದಲ್ಲ. ಅವ್ರು ಏನೇ ಅಂದಾರಂದ್ರೆ ಅದನ್ನು ಡಿಸ್ಕಸ್ ಮಾಡದೆ, ಹರಡಿಸದೆ, ಅದಕ್ಕೆ ನೀವು ದುಃಖಿ ಆಗದೆ, ಆ ಆತ್ಮ ಪರವಶ್ ಆಗಿ ಅಥವಾ ಡ್ರಾಮಾ ಕೊಟ್ಟಿರುವಂತಹ ಆ್ಯಕ್ಟಿಂಗನ್ನು ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರ, ಆದರೆ ಅವರು ಇರೋದು ನಿರಾಕಾರ ಶಿವಬಾಬನ ಈಶ್ವರ್ಯ ಸಂತಾನದಾರ ಅನ್ನುವಂಥದ್ದೇನು ಭಾವ ಇದೆಯಲ್ಲ, ನಿಮ್ಮ ಭಾವ ಇದೇ ಆಶೀರ್ವಾದ ಕೊಡೋದು. ಯಾವಾಗ ಈ ಆಶೀರ್ವಾದ ಕೊಡ್ತೀರಿ ಆಗ ಬಾಬಾ ಹೇಳ್ತಾರ, ಇಂಥ ಆಶೀರ್ವಾದ ಕೊಟ್ಟಾಗ ನೀವು ಅವ್ರು ಬದ್ದುವ ತಗೊಳ್ಳೇ ಇಲ್ಲ ಅಂದಮೇಲೆ ಮತ್ತು ದುಃಖ ಹೆಂಗಾಗ್ತದ? ಖುಷಿನೇ ಆಗಬೇಕಲ್ಲ. ದುಃಖ ಎಲ್ಲಿ ಆಗ್ತದ? ದುಃಖ ಆಗ್ತದತ್ತಂದ್ರೆ ಬದ್ದುವ ನೀವು ಕೊಟ್ಟಿರಿ, ಬದ್ದುವವನ್ನು ಸ್ವೀಕಾರ ಮಾಡಿರಿ. ಅಂದರೆ ಅವರ ಶಾಪ, ಅವರ ಕೆಟ್ಟ ಅವಗುಣ ನೀವು ತಗೊಂಡಿರಿ ಮತ್ತು ನೀವು ಅದನ್ನ ಕೊಟ್ಟಿರಿ, ಅದಕ್ಕೆ ದುಃಖ ಆಗ್ತದ ಅಂತಾರೆ ಬಾಬಾ. वरदान है, अगर आपको कोई दुख दे तो भी आप दुख लेना नहीं, वह दे लेकिन आप नहीं लेना. ನಿಮ್ಮದು ವರದಾನ ಇದೆಯಲ್ಲ, ಯಾರು ನಿಮಗೆ ದುಃಖ ಕೊಡ್ತಾರಂದ್ರೆ ನೀವು ದುಃಖ ಕೊಡಬೇಡ್ರಿ. ಅವ್ರು ಭಲೆ ಕೊಡಲಿ, ಆದರೆ ನೀವು ತೊಗೋಬೇಡ್ರಿ. ಬಾಬಾ ಅಂತಾರವ್ರು ದುಃಖ ಕೊಡ್ತಾರ, ಕೊಡಲಿಲ್ಲ, ನೀವು ತೊಗೋಬೇಡ್ರಿ. ನೀವು ತೊಗೊಂಡಾಗ ದುಃಖಿ ಆಗೋದಲ್ಲ. ಕ್ಯೂಂಕಿ ದೇನೆ ವಾಲೇನೇ ದೇ ದಿಯಾ ಲೇಕಿನ್ ಲೇನೆ ವಾಲೆ ತೋ ಆಪ್ ಹೋನಾ. ಕೊಡೋರು ಕೊಡ್ತಾರೆ, ಎಷ್ಟೋ ಜನ ಗಿಫ್ಟ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಪ್ಯಾಕ್ ಕೊಡ್ತಾರೆ. ನೀವು ತೊಗೊಂಡಾಗ ಅದು ನಿಮ್ದು ಆಗ್ತದಲ್ಲ. ಬಾಬಾ ಹೇಳ್ತಾರೆ, ನೀವು ತೊಗೊಂಡೇ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರು ದುಃಖ ಕೊಡ್ತಾರಂದ್ರೆ ಕೊಡಲಿ, ನೀವು ತೊಗೋಬೇಡ್ರಿ. ಅಗರ್ ವಹ ಬುರಿ ಚೀज़ ದೇತಾ, ದುಃಖ ದೇತಾ, ಶಾಂತಿ ದೇತಾ ತೋ ಬುರಿ ಚೀज़ ಹೇನಾ, ಆಪ್ಕೋ ದುಃಖ ಪಸಂದ್ ಹೇ ನೈ ಪಸಂದ್ ಹೇನಾ. ಬಾಬಾ ಅಂತಾರೆ, ಅವ್ರು ಕೆಟ್ಟ ವಸ್ತು ಕೊಡ್ತಾರೆ, ದುಃಖ ಕೊಡ್ತಾರೆ, ಶಾಂತಿ ಕೊಡ್ತಾರೆ, ಕೆಟ್ಟದ್ದು ಕೊಡ್ತಾ ಇದ್ದಾರೆ. ನಿಮಗೆ ಕೆಟ್ಟದ್ದು ಪಸಂದ್ ಅದ ಮತ್ತು ತೊಗೋತೀರಿ ಯಾಕೆ ನೀವು? ಅವ್ರು ಕೊಡೋರು ಕೊಡಲಿ, ಅವ್ರದ್ದು ಹವ್ಯಾಸ ಇದೆ ಕೊಡ್ತಾರೆ, ಅವ್ರದ್ದು ಪಾರ್ಟ್ ಇದೆ ಕೊಡ್ತಾರೆ, ನೀವು ಯಾಕೆ ತೊಗೋತೀರಿ ಅಂತ ಹೇಳ್ತಾರೆ ಬಾಬಾ. कोई आपको बुरी चीज़ देवे तो आप ले लेंगे क्या. ಬಾಬಾ ಅಂತಾರೆ, ಕೆಟ್ಟದ್ದು ಕೊಟ್ಟರು ಅಂತ ತೊಗೊಂಡ್ಬಿಡ್ತೀರಿ, ತೊಗೋಬಾರ್ದಲ್ಲ, ತೊಗೊಳ್ತೀರಿ ಯಾಕತ್ ಕೇಳ್ತಾರೆ ಬಾಬಾ. ನೀವು ತೊಗೊಳ್ತೀರಿ ಅದಕ್ಕೆ ದುಃಖಿ ಆಗ್ತೀರಿ. ಅಗರ್ ದುಃಖ ಲೇತೆ ಹೋ ತೋ ದುಃಖಿ ಕೌನ್ ಹೋತಾ. ತೊಗೊಳ್ತೀರತ್ತಂದಮೇಲೆ ದುಃಖಿ ತೊಗೊಂಡವರು ಏನು ಕೊಟ್ಟವ್ರ ಕೆಲಸ ಕೊಡೋದು ಅವ್ರ ಕೆಲಸ ಇದೆ. ಅವರು ದುಃಖಿ ಮಾಡಲಿಲ್ಲ, ಅವ್ರು ದುಃಖ ಕೊಟ್ಟಿಲ್ಲ. ದುಃಖ ನೀವು ತೊಗೊಂಡಿರಂತ ದುಃಖ ಆಗಿದೆ ಅಂತಾರೆ ಬಾಬಾ. आप होते हो या वह होता. ದುಃಖ ಕೊಡೋರು ಅವರು, ನೀವು. ಲೇನೆ ವಾಲ ज़्यादा ದುಃಖಿ ಹೋತಾ है ना, ಕೊಡೋರು ದುಃಖಿ ಆಗೋದಲ್ಲ, ದುಃಖ ತಗೊಳ್ಳೋರೇ ದುಃಖಿ ಆಗೋದು. ಅಗರ್ ಅಭಿ ಸೆ ದುಃಖ ಲೇಂಗೆ ನಹಿ ತೋ ಆಧಾ ದುಃಖ ತೋ ಆಪ್ಕಾ ದೂರ ಹೋ ಗಯಾ. ಲೇಂಗೆ ಹಿ ನಹಿ ಏನಾ, ನೀವು ಅವ್ರು ದುಃಖನೇ ತೊಗೊಳಿಲ್ಲ ಅಂದ್ರೆ ನಿಮ್ಮ ಅರ್ಧ ದುಃಖ ದೂರ ಆದಂಗೆ ಅಂತಾರೆ ಬಾಬಾ. ಆಪ್ ದುಃಖಕ್ಕೆ ತೊಗೊಂಡೇ ಇಲ್ಲ ಅಂದ್ರೆ ಅರ್ಧ ದುಃಖ, ತೊಗೊಂಡಾಗೂ ದುಃಖ, ತೊಗೊಂಡ ಮೇಲೂ ಕೂಡ ಅದನ್ನು ಹಜಮ್ ಮಾಡ್ಕೊಳ್ಳಾರ್ದಕ್ಕೆ ಅತ್ತು ದುಃಖ. ತೋ ಬಾಬಾ ಹೇಳ್ತಾರ, ಇನ್ನು ಮುಂದೆ ಯಾರು ಏನೇ ಕೊಟ್ಟರು ನೀವು ತೊಗೊಳ್ಬೇಡ್ರಿ. ಅಂದ್ರೆ ಇಲ್ಲಿ ತನಕ ನಾವು ನಮಗೆ ಬೋಲಾ ಅಂತ ತಿಳ್ಕೊಂಡಿದ್ವಿ ಕ್ಯಾರೆಕ್ಟರ್ ಒಳಗೆ. ಅಂದ್ರೇನು, ನಾ ಯಾರಿಗೆ ಏನೂ ಇರ್ವಿ ಸಾಯಿಸೋದಿಲ್ಲ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ, ನಾ ಚಲೋ ಇದ್ದೀನಿ. ಆದರೆ ಎಲ್ಲರೂ ನನಗೆ ಒಂದು ಏನರ ಅಂತಾರಲ್ಲ, ಅದಕ್ಕೆ ನಾ ದುಃಖಿ ಇದ್ದೀನಿ ಅಂತ. ಬಾಬಾ ಅಂತಾರ, ಹೆಂಗೆ ಬೇರೆದವರಿಗೆ ದುಃಖ ಕೊಡೋದು ಕೆಟ್ಟ ಸ್ವಭಾವನೋ, ದುಃಖ ತೊಗೊಳ್ಳೋದು ಕೆಟ್ಟ ಸ್ವಭಾವ. ನಾ ಅಳ್ತೀವಿ, ಬೇಜಾರು ಮಾಡ್ಕೋತೀವಿ, ಮನಸ್ಸಿಗೆ ಕೆಟ್ಟ ಮಾಡ್ಕೋತೀವಿ ಅಂದ್ರೆ ಇದೇನು ಬೋಲಾಪನಲ್ಲ, ಇದು ಮಹಾನತೆ ಅಲ್ಲ. ದುಃಖ ತಗೊಳ್ಳೋದು ಕೂಡ ಕೆಟ್ಟ ಚಟನೆ ಅಂತಾರೆ ಬಾಬಾ. ಶುಭ ಭಾವನಾ ಶುಭ ಕಾಮನಾ ರಖೋ, ಕಬಿ ಕಬಿ ಕ್ಯಾ ಹೋತಾ. ಶುಭ ಭಾವನೆ ಇಡ್ರಿ, ಶುಭ ಕಾಮನೆ ಇಡ್ರಿ. ಕೆಲವೊಮ್ಮೆ ಏನಾಗ್ತದ, ಐಸಾ ಕಾಮ್ ಕರ್ತಾ ಹೇನಾ ತೋ ಕೋಶಿಶ್ ಕರ್ತೆ ಹೇ ಶಿಕ್ಷಾ ದೇನೆಗೆ. ಕೆಲವೊಮ್ಮೆ ಏನಾಗ್ತದ, ಹಿಂಗೆ ಯಾರಾದ್ರೂ ನಮಗೇನೋ ದೊಡ್ಡ ಮಾತಂದರು, ಹೀಯಾಳಿಸಿದ್ರು, ನಮಗೆ ಬ್ಲೇಮ್ ಕೊಟ್ಟರು, ಅಥವಾ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರು ಅಂತಂದ್ರೆ ಆವಾಗ ನಾವು ಏನು ಮಾಡೋಕ್ಕೆ ಹೋಗ್ತೀವಿ, ನೀವು ಹಿಂಗ್ಯಾಕೆ ಮಾಡಿದ್ರಿ, ಈ ಥರ ಮಾಡಬಾರ್ದಾಗಿತ್ತು ಅಂತ ಅವರಿಗೆ ನಾವು ಶಿಕ್ಷಣ ಕೊಡ್ಲಿಕ್ಕೆ ಹೋಗ್ತೀವಿ. ಇಸ್ಕೋ ಠೀಕ್ ಕರ್ ತು ಶಿಕ್ಷಾ ದೇತೆ ಹೋ, ಶಿಕ್ಷಾ ದೋ ಲೇಕಿನ್ ಶಿಕ್ಷಾ ದೇನೆ ಕಿ ಸರ್ವೋತ್ತಮ ವಿಧಿ ಹೇ ಕಿ ಕ್ಷಮಾ ಕಾ ರೂಪ ಬನ್ಕೆ ಶಿಕ್ಷಾ ದೋ. ನೀವು ನಮಗೆ ಹಿಂಗಂದ್ರಲ್ಲ, ನಮ್ಗೆ ಈ ಥರ ಮಾತಾಡಿದ್ರಲ್ಲ, ನಮಗೆ ಭಾಳ ಕೆಟ್ಟ ಅನ್ಸೈತಿ ಅಂಥೇಳಿ ನೀವು ಅವರಿಗೆ ಹೇಳಿಕ್ಕೆ ಹೋಗ್ತೀರಿ. ಬಾಬಾ ಅಂತಾರ, ಬಲೆ ಹೇಳ್ರಿ, ಕ್ಯಾರೆಕ್ಟರ್ ಒಳಗೆ ಹೇಳೋದೇ ಇದ್ರೆ ಹೇಳ್ರಿ, ಅವ್ರಿಗೆ ತಿಳಿಸ್ರಿ, ಈ ಥರ ನೀವು ಮಾಡಿರಿ ಅದಕ್ಕೆ ಹಿಂಗೆ ಆಗೈತಿ ಅಂತ ಬಲೆ ಹೇಳ್ರಿ. ಆದರೆ ಬಾಬಾ ಅಂತಾರ, ಅದ್ರ ಸರ್ವೋತ್ತಮ ವಿಧಿ, ಶಿಕ್ಷಣ ಕೊಡುವ ಸರ್ವೋತ್ತಮ ವಿಧಿ ಏನು?
ಕ್ಷಮಾದ ರೂಪದೊಳಗೆ ಶಿಕ್ಷಣ ಕೊಡ್ರಿ ಅಂತಾರೆ ಬಾಬಾ. ಅವ್ರು ಏನು ಮಾಡಿದಾರಲ್ಲ ಅದು ಕ್ಷಮಿಸ್ರಿ. ಸಿರ್ಫ್ ಶಿಕ್ಷಾ ನಹಿ ದೋ, ರೆಹಮ್ ಕ್ಷಮಾ ಭೀ ಕರೋ, ಅಂದ್ರೆ ಅವ್ರ ಮೇಲೆ ದಯಾನೂ ಮಾಡ್ರಿ ಅಂತಾರೆ ಬಾಬಾ. ದೋ ಶಬ್ದ ಯಾದ್ ರಖೋ, ಶಿಕ್ಷಾ, ಕ್ಷಮಾ, ರೆಹಮ್. ಶಿಕ್ಷಣ ಅವಶ್ಯ ಕೊಡ್ರಿ. ನಾವು ಅಂತೀವಲ್ಲ ಬುದ್ಧಿ ಕಲಿಸಿ ಬಂದೆ ಅಂತ, ಅಂದ್ರೆ ನಾವು ಬೈದು ಬಂದರೂ ಅದಕ್ಕಂತೀವಿ ಬುದ್ಧಿ ಕಲಿಸಿ ಬಂದ್ವಿ. ನಾವು ಬರೀ ಬೈದ್ವಿ ಅಂತಂದ್ರೆ ಅವರು ಸೇಡ್ ಇಟ್ಕೋತಾರೆ. ಬರೀ ಬೈದ್ವಿ ಅಂತಂದ್ರೆ ಅವರು ವಾಪಸ್ ಅದರ ಬದಲಾ ತಗೊಳ್ತಾರೆ. ಅದಕ್ಕೇನಂತಾರೆ ಬಾಬಾ, ಶಿಕ್ಷಣ ಭಲೇ ಕೊಡ್ರಿ, ಆದರೆ ಅವ್ರು ಮಾಡಿದ್ದಕ್ಕೆ ಕ್ಷಮಾ ಮಾಡ್ರಿ, ಅವ್ರ ಮೇಲೂ ದಯಾ ಮಾಡ್ರಿ. अगर रहम दिल बन के उसको शिक्षा देंगे तो आपकी शिक्षा काम करेगी. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್. ಲೌಕಿಕದೊಳಗೆ ಮನೆಯೊಳಗೆ ಇರಲಿ, ಮಕ್ಕಳಿರಲಿ, ಸಂಬಂಧಿಕರಿರಲಿ, ಪತಿ ಪತ್ನಿ ಇರಲಿ, ಅಪ್ಪ ಅಮ್ಮ, ಸ್ನೇಹಿತರಿರಲಿ, ಸಂಬಂಧಿಕರೊಳಗರೇ ಇರಲಿ, ಅಥವಾ ಮನೆ ಆಜು ಬಾಜುನೇ ಇರಲಿ, ಅಥವಾ ಈಶ್ವರಿ ಪರಿವಾರದಲ್ಲೇ ಇರಲಿ, ಅನೇಕ ಬಾರಿ ಹಿಂಗಾಗ್ತದ. ಅವ್ರು ಅಂದದ್ದಂತೂ ನಾನು ತಡ್ಕೊಳಿಕ್ಕೆ ಆಗಲ್ದಂತನೋ ಅಥವಾ ಏನು, ಬಟ್ ಅವ್ರು ಹಿಂಗೆ ಮುಂದಾರ ಅನ್ಬಾರ್ದು ಅಂತ ತಿಳ್ಕೊಂಡು ನಾವು ಒಂದು ಏನರು ಅನ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಬಾಬಾ ಅಂತಾರೆ, ನೀವು ಅಂತೀರಲ್ಲ ಅನ್ರಿ, ಇನ್ನೇಮ್ಮೆ ಆಗ್ಲಾರ್ದಂಗೆ ಭಲೇ ಕ್ಯಾರೆಕ್ಟರ್ ಒಳಗೆ ಅನ್ನೋದೇ ಇದ್ರೆ ತಿಳಿಸ್ರಿ, ಆದ್ರೆ ಅವ್ರ ಮೇಲೆ ದಯಾ ಇರಲಿ ಅಂತಾರೆ ಬಾಬಾ. ದಯಾ ಅಂದ್ರೆ ಅವರು ಖರೇನೇ ಮಾಡಿದಾರಂತ ತಿಳ್ಕೊಬೇಡ್ರಿ, ಖರೆ ಮಾಡಿದಾರಂದ್ರೇ ದುಃಖ ಆಗೋದು. ಇದಕ್ಕೆ ದಯಾ ಅನ್ನೋದಿಲ್ಲ. ದಯಾಭಾವದ ಅರ್ಥನೇ ಆಗಿದೆ ಇದು ಖರೆಯಲ್ಲ, ಇದು ನಾಟಕ ಮಾತ್ರ, ಇದು ರಿಯಲ್ ಅಲ್ಲ. ನಾಟಕದಲ್ಲಿ ಅವ್ರ ರೋಲ್ ಒಳಗೆ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಆ ರೀತಿ ಮಾತಾಡೋದು ಇದೆ. ಅದಕ್ಕೆ ಅವ್ರ ಮಾತು ನೋಡಲಾರ್ದೆ ಅವರೊಳಗಿನ ಆತ್ಮ ನೋಡ್ತೀನಲ್ಲ, ಇದಕ್ಕಂತಾರ ದಯಾ. ಕ್ಷಮಾ ಅಂದರೆ ಏನು, ಅದನ್ನು ಮತ್ತೆ ಎಲ್ಲರ ಮುಂದೆ ಡಿಸ್ಕಷನ್ ಮಾಡೋದು, ಎಲ್ಲರಿಗೆ ಹೇಳಿ ಹರಡಿಸೋದು, ಅಥವಾ ಅವ್ರು ಎದುರುಗಡೆ ಬಂದರು ಅಂದ್ರೆ ಆ ರೀತಿ ವರ್ತನೆ ಮಾಡೋದು, ಇದನ್ನು ಮಾಡದೆ ಅವ್ರನ್ನ ಆ್ಯಸ್ ಇಟ್ ಈಸ್ ಮೊದಲಿನ ಥರನೇ ನೋಡೋದಕ್ಕಂತಾರೆ ಬಾಬಾ ಕ್ಷಮಾ. ಆವಾಗ ನೀವು ಕೊಟ್ಟ ಶಿಕ್ಷಣ ಕೆಲಸ ಮಾಡ್ತಂತಾರೆ ಬಾಬಾ. ಇಲ್ಲ ಅಂದರೆ ನೀವು ಏನೋ ಹೇಳಿ ಬಂದ್ರೂ, ಅವ್ರಿಗೆ ನೀವೇನೇ ಪಾಠ ಕಲಿಸಿದ್ರು ಅವ್ರ ಬುದ್ಧಿಯೊಳಗೆ ಅದು ನಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅಗರ್ रहम दिल बन के नहीं देंगे तो ಶಿಕ್ಷಾ एक कान से सुनेंगे दूसरे कान से निकल जाएगी. ಭಲೇ ನೀವು ಬಾಬಾ ಅಂತಾರೆ ಅದಕ್ಕೆ ಒದರಾಡೋದಂತ. ಭಲೇ ನೀವು ನಾ ಪಾಠ ಕಲಿಸ್ಬೇಕು, ಅವರಿಗೂ ಹಿಂಗೆ ಮಾಡಿದ್ರಿ, ಇವ್ರು ಹಿಂಗೆ ನಮಗೆ ಬಿಡಂಗಿಲ್ಲ, ಸಾಫ್ಟ್ ಇದ್ರೆ ನಡೆಯೋದಿಲ್ಲ, ಸುಮ್ ಕುಂತ್ರೆ ನಡೆಯೋದಿಲ್ಲ ಅಂತಿದು ಮಾಯಾ ಮೈಂಡ್ ನಮ್ಗೆ ಹೇಳ್ತದೆ. ಅವಾಗ ನಾವು ಅವರಿಗೆ ಶಿಕ್ಷಣ ಕೊಡ್ತೀವಿ, ಅರ್ಥಾತ್ ಪಾಠ ಕಲಿಸ್ಲಿಕ್ಕೆ ಹೋಗ್ತೀವಿ, ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀವಿ. ಆದರೆ ಬಾಬಾ ಅಂತಾರೆ ಕ್ಷಮಾ ದಯಾ ಇವಿಲ್ಲ ಅಂದ್ರೆ ನಾವು ಹೇಳುವ ಮಾತು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. ಶಿಕ್ಷಾ ಧಾರಣೆ ಹೋಗಿ ಅವರಿಗೆ ಈ ಶಿಕ್ಷಣದ ಧಾರಣೆ ಆಗೋದಿಲ್ಲ ಅಂತಾರೆ ಬಾಬಾ. ಶಿಕ್ಷಕ बनना जल्दी आता है लेकिन क्षमा करना दोनों साथ साथ चाहिएನಾ. ಬಾಬಾ ಅಂತಾರೆ ಯಾರಿಗರೇ ಟೀಚ್ ಮಾಡೋದು, ಪಾಠ ಹೇಳೋದು ಅಂದ್ರೆ ಇನ್ನೊಬ್ಬರಿಗೆ ನಾನಿಂದ್ರೆ ಅವ್ರ ಬುದ್ಧಿ ಕಲಿಸ್ತೀನಿ ಅಂಥೇಳಿ ನಾವು ಮಾತಾಡ್ತೀವಲ್ಲ, ಮಾತು ಜಲ್ದಿ ಬರ್ತದೆ. ಇನ್ನೊಬ್ಬರಿಗೆ ಪಾಠ ಕಲಿಸೋದು, ಇನ್ನೊಬ್ಬರಿಗೆ ಬುದ್ಧಿ ಹೇಳಿಕ್ಕೆ ಭಾಳ ಸರಳ ಬರ್ತದೆ ಅಂತಾರೆ ಬಾಬಾ. ಅದ್ರಾಗ ಶಾಣೆ ಇದೀರಿ, ಆದರೆ ಕ್ಷಮಾ ಮಾಡೋದ್ರಾಗೂ ಇರಬೇಕಲ್ಲ. ಅಭೀ ಸೆ ರೆಹಮ್ ಕರ್ನೆ ಕಿ ವಿಧಿ ಹೇ, ಈಗಿಂದನೇ ದಯಾ ಮಾಡ್ರಿ. ದಯಾ ಮಾಡೋದ್ರ ವಿಧಿ ಏನು, ಶುಭ ಭಾವನೆ, ಶುಭ ಕಾಮನಾ. जैसे कहते हैं ना सच्चा प्यार पत्थर को भी पानी कर देता है, ऐसा ही क्षमा स्वरूप से शिक्षा देने से आपका कार्य जो चाहते हो या नहीं करे या नहीं हो वह प्रत्यक्ष दिखाई देगा. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಹೇಗೆ ಸತ್ಯ ಪ್ರೀತಿಯಿಂದ, ಪ್ರೀತಿ ಸತ್ತಿತ್ತು ಅಂದ್ರೆ ಕಲ್ಲು ನೀರಾಗ್ತದ ಅಂತ ಹೇಳ್ತಾರೆ ಲೌಕಿಕನೊಳಗೆ. ಅದೇ ರೀತಿಯಾಗಿ ನೀವು ಕ್ಷಮಾ ಭಾವನೆಯಿಂದ, ಕ್ಷಮಾ ಸ್ವರೂಪದಿಂದ ನೀವು ಇನ್ನೊಬ್ಬರಿಗೆ ಶಿಕ್ಷಣ ಕೊಟ್ರಿ ಅಂತಂದ್ರೆ ಹಿಂಗೆ ಅನ್ಕೋತೀರಲ್ಲ, ಇವರು ಬದಲಾಗಬೇಕು, ಇವ್ರು ಚೇಂಜ್ ಆಗಬೇಕು, ಇವ್ರು ಬೈಯೋದು ಬಿಡಬೇಕು, ಇವ್ರು ಕ್ರೋಧ ಮಾಡೋದು ಬಿಡಬೇಕು, ಅವ್ರು ಬಿಡ್ತಾರೆ ಅವಶ್ಯ. आपके रहम दिल बन शिक्षा देने का प्रभाव उसकी कठोर दिल भी परिवर्तन हो जाएगी. ತಮ್ಮೊಳಗೆ ಒಂದು ವೇಳೆ ದಯಾಭಾವ ಇತ್ತು, ಈ ಭಾವನೆಯಿಂದ ನೀವೇನೇ ಪಾಠ ಕಲಿಸಿದ್ರೂ ಕೂಡ ಅದರ ಪ್ರಭಾವ ಅವರ ಕಲ್ಲಿನ ಮನಸ್ಸು ಕೂಡ ಕರಿಗಿ ಪರಿವರ್ತನೆ ಆಗ್ತದೆ. ತೋ ಕ್ಯಾ ವರದಾನ್ ಮಿಲ, ನ ದುಃಖ ದೇನಾ ನ ದುಃಖ ಲೇನಾ ಪಸಂದ್ ಹೇನಾ. ಬಾಬಾ ಮತ್ತೆ ನೆನಪಿಸ್ಕೊಡ್ತಿದ್ದಾರೆ, ಏನು ವರದಾನ್ ಸಿಕ್ಕಿದೆ ನಿಮ್ಗೆ ಇವತ್ತು. ಬಾಬಾ ಏನು ವರದಾನ ಕೊಟ್ಟಿದ್ದಾರೆ, ದುಃಖ ತಗೋಬೇಡ್ರಿ, ದುಃಖವನ್ನು ಯಾರಿಗೂ ಕೊಡಬೇಡ್ರಿ. ದುಃಖ ಕೊಡದೇ ಇರುವುದೇ ಮಹಾನತೆಯಲ್ಲ, ದುಃಖ ತಗೊಳ್ಳದೇ ಇರುವುದು ಕೂಡ ಮಹಾನತೆಯಾಗಿದೆ. ಕಭಿ ಕಭಿ ತೋಡ ಡಾಂಟ್ ದೇತೆ ಹೋನಾ. ಬಾಬಾ ಅಂತಾರೆ ಕೆಲವೊಮ್ಮೆ ಕೆಲವರಿಗೆ ಬೈತಿರಲ್ಲ, ಬರೀ ಬೈಬೇಡ್ರಿ, ದಯಾ ಮಾಡಿರಿ, ಅವ್ರ ಮೇಲೆ ದಯಾ ಮಾಡಿ ಶಿಕ್ಷಣ ಕೊಡ್ರಿ. ಪದೇ ಪದೇ ಬೈಯೋದ್ರಿಂದ ಆ ಆತ್ಮ ನಿಮಗೆ ಒಳೊಳಗೆ ದುಶ್ಮನ್ ಆಗ್ತಾರೆ,
ನಿಮ್ಮ ಮೇಲೆ ತಿರಸ್ಕಾರ ಭಾವ ಬರ್ತದೆ. ಪರಮಾತ್ಮನ ಮಕ್ಕಳಿದ್ದೀರಲ್ಲ, ತೋ ಜೈಸೆ ಬಾಬಾ ಪತೀತ್ ಕೋ ಬಿ ಪಾವನ್ ಬನಾನೆ ವಾಲ, ನೀವು ಭಗವಂತನ ಮಕ್ಕಳಿದ್ದೀರಿ. ಪತೀತರನ್ನು ಹೇಗೆ ಬಾಬಾ ಪತಿತಾತ್ಮರನ್ನು ಪಾವನ ಮಾಡ್ತಾರೆ, ಅಂದಮೇಲೆ ತಾವು ಕೂಡ ದುಃಖಿಯನ್ನು ಸುಖಿ ಮಾಡೋರಿದ್ದೀರಲ್ಲ. ಅಭಿ ಜಾಕರ್ ಟ್ರಯಲ್ ಟ್ರಯಲ್ ಕರೆಂಗೆನಾ, ಈಗ ಹೋಗಿ ಟ್ರಯಲ್ ಮಾಡ್ರಿ ಅಂತಾರೆ ಬಾಬಾ. तो पहले चैरिटी बिगिन्स एट होम. परिवार में अगर कोई दुख देवे तो भी दुख लेना नहीं, दुआएं देना, रहमदिल बनना पहले घर वालों को करो. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯಿಂದ ಶಿಕ್ಷಣ ಪ್ರಾರಂಭ ಆಗಬೇಕು ಅಂತಾರೆ ಬಾಬಾ. ಅಂದರೆ ಈಗ ನಿಮ್ಮ ಪರಿವಾರದಾಗ ಹೋಗ್ರಿ, ಮನೆಯೊಳಗೆ ಪದೇ ಪದೇ ಬೈತೀರಿ, ಪದೇ ಪದೇ ತಿದ್ದಬೇಕಂತೀರಿ, ಪದೇ ಪದೇ ಹೇಳ್ತೀರಲ್ಲ, ಇದನ್ನು ದುಃಖ ಕೊಡೋದೆ ಅಂತಾರೆ ಬಾಬಾ. ಈಗ ದುಃಖ ಕೊಡಬೇಡ್ರಿ, ಪದೇ ಪದೇ ಅವ್ರಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ, ಆಶೀರ್ವಾದ ಮಾಡಿರಿ. ಮೊದಲು ಮನೆಯವರಿಂದ ಶುರುವಾಗಲಿ, ಮನೆಯವ್ರು ಬದಲಾಗಬೇಕು ಅಂತಾರೆ ಬಾಬಾ. ಆಪ್ಗೆ ಘರ್ ಕಾ ಪ್ರಭಾವ ಮೊಹಲ್ಲೆ ಮೇ ಪಡೇಗ. ನೀವು ಮೊದಲು ಮನ್ಯಾಗ ಕೊಡ್ರಿ, ಅದ್ರ ಪ್ರಭಾವ ಓಣಿಯೊಳಗೆ ಬೀಳ್ತದ, ಓಣಿ ಪ್ರಭಾವ ನಿಮ್ಮ ಊರೊಳಗೆ ಬೀಳ್ತದ, ಊರಿನ ಪ್ರಭಾವ ದೇಶದೊಳಗೆ ಬೀಳ್ತದ, ದೇಶ ಕಾ ಪ್ರಭಾವ ವಿಶ್ವ ಪಡೇಗ. ದೇಶದ ಪ್ರಭಾವ ಇಡೀ ವಿಶ್ವದೊಳಗೆ ಆಗ್ತದ. ಅಂದಮೇಲೆ ಬಾಬಾ ಅಂತಾರ, ಮೊಟ್ಟ ಮೊದಲು ನೀವು ನಿಮ್ಮ ಪರಿವಾರದವರ ಮೇಲೆ ಈ ಪ್ರಯೋಗ ಮಾಡಿರಿ. ಏನು, ಅವ್ರೇನಾರ ಅಲ್ಲಿ ವಾಪಸ್ ನೀವು ಬೈಬೇಡ್ರಿ, ಬೈದ ಶಿಕ್ಷಣ ಕೊಡಬೇಡ್ರಿ. ಅದರ ಬದಲಾಗಿ ದಯೆಯಿಂದ, ಪ್ರೇಮ ಸ್ವರೂಪದಿಂದ ಅವರಿಗೆ ಶಿಕ್ಷಣವನ್ನು ಕೊಡ್ರಿ. ಇಂದಿನ ಮುರಳಿಯ ವರದಾನ್, ಭಟಕ್ತಿ ಹುಯಿ ಆತ್ಮಾओं को ಯಥಾರ್ಥ ಮಂಜಿಲ್ ದಿಖಾನೆ ವಾಲೆ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ಅಲೆದಾಡುತ್ತಿರುವ ಆತ್ಮರಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ लाइट माइट हाउस भवा. कितना मीठी वरदान बाबा दे रहे हैं. ಬಾಬಾ ಅಂತಾರೆ, ಎಷ್ಟು ಆತ್ಮ ಅಲ್ದಾಡ್ತಿದ್ದಾರೆ, ಅವ್ರ ಬುದ್ಧಿ ಅಲ್ದಾಡ್ತಾ ಇದೆ, ಏಕಾಗ್ರ ಇಲ್ಲ, ಭಾಳ ಚಂಚಲ ಇದ್ದಾರೆ, ಅಸ್ಥಿರ ಇದ್ದಾರೆ, ಎಲ್ಲೂ ಸ್ಥಿರ ಇಲ್ಲ ಅವ್ರ ಬುದ್ಧಿ. ಅಂಥ ಆತ್ಮಗಳಿಗೂ ಕೂಡ ಸರಿಯಾದ ಗುರಿ, ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಶ್ರೇಷ್ಠ ಗುರಿ ಇದೆಯಲ್ಲ, ತಮ್ಮ ಶಾಂತಿ ಅನುಭವ ಮಾಡುವ ಗುರಿ ಇದೆಯಲ್ಲ, ಅದನ್ನು ತೋರಿಸೋರಾಗ್ರಿ, ತೋರಿಸುವಂಥ ಚೈತನ್ಯ लाइट माइट हाउस ಆಗ್ರಿ ಅಂತ. किसी भी भटकती हुई आत्मा को यथार्थ मंजिल दिखाने के लिए ಚೈತನ್ಯ लाइट माइट हाउस बनो. ಯಾವುದೇ ಅಲ್ದಾಡುವಂಥ ಆತ್ಮರಿಗೆ ಯಥಾರ್ಥ ಗುರಿ ತೋರಿಸ್ಬೇಕು ಅಂತಂದರೆ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗ್ರಿ. ಲೈಟ್ ಮೈಟ್ ಹೌಸ್ ಅಂದರೆ ಸಮುದ್ರದ ತೀರದೊಳಗೆ ಬೇರೆ ದೇಶದಿಂದ ಆ ತೀರಕ್ಕೆ ಹಡಗುಗಳು, ಬೋಟ್ಗಳು ಬರ್ತಾ ಇದ್ವು ಅಂದ್ರೆ, ರಾತ್ರಿ ಸಮಯ ಆದಾಗ ಸುತ್ತಲೂ ಕತ್ಲಿರ್ತದ, ಸುತ್ತಲೂ ನಾವಿಕರಿಗೆ ನೀರು ಕಾಣಿಸ್ತದ. ಆದರೆ ಯಾವ ದಡಕ್ಕೆ ಯಾವ ಕಡೆ ತಿರುಗಬೇಕು, ಯಾವ ಕಡೆ ಹೋಗಬೇಕು ಅಂತವ್ರಿಗೆ ತಿಳಿಯುವುದಿಲ್ಲ. ಅದಕ್ಕಾಗಿ ಸಮುದ್ರದ ದಡದಲ್ಲಿ ಇರುವಂತಹ ಬೆಟ್ಟದ ಮೇಲೆ ಎತ್ತರದ ಸ್ಥಾನದಲ್ಲಿ ಒಂದು ಲೈಟ್ ಕಂಬ ಇರ್ತದೆ. ಲೈಟ್ ಹೌಸ್ ಆಗಿ ಎಲ್ಲರಿಗೂ ದಾರಿ ತೋರಿಸ್ತದ. ಹಂಗೆ ನೀವು ಚೈತನ್ಯ ಬರೀ ಲೈಟ್ ಹೌಸ್ ಅಷ್ಟೇ ಅಲ್ಲ, ಮೈಟ್ ಹೌಸ್ ಆಗ್ರಿ, ಶಕ್ತಿ ಕೊಡೋಂಥವ್ರಾಗ್ರಿ. ಅದಕ್ಕಾಗಿ 2 ಮಾತಿನ ಗಮನ ಇರಲಿ ಅಂತಾರೆ ಬಾಬಾ. ಒಂದೇದು, हर आत्मा की चाहना को परखना. जैसे योग्य डॉक्टर उसे कहा जाता जो नब्ज को जानता है, ऐसे परखने की शक्ति को सदा यूज़ करना. ಬಾಬಾ ಅಂತಾರ, ಅಂಥ ಚೈತನ್ಯ ಲೈಟ್ ಹೌಸ್ ಮೈಟ್ ಹೌಸ್ ಆಗಬೇಕು ಅಂದರೆ 2 ಮಾತಿನ ಗಮನ ಕೊಡ್ರಿ. ಒಂದನೇ ಮಾತು, ಒಂದು, ಯಾ ಆತ್ಮಕ್ಕೆ ಏನು ಬಯಸ್ತಿದ್ದಾರೆ ಅವ್ರಿಗೆ ಏನು ಬೇಕಾಗಿದೆ ಅದನ್ನು ಗುರುತಿಸ್ರಿ. ಯಾಕಂದರೆ ಲೌಕಿಕದೊಳಗೆ ಯೋಗ್ಯ ಡಾಕ್ಟರ್ ಅಂತ ಯಾರಿಗಂತಾರ, ಅವ್ರಿಗೆ ಕರೆಕ್ಟ್ ಏನು ಸಮಸ್ಯೆ ಇದೆ ಅಂತ ನಾಡಿ ನೋಡಿ ತಿಳ್ಕೊಳ್ತಾರೆ. ಐಸೆ ಪರಖನೆ ಕಿ ಶಕ್ತಿ ಕೋ ಸದಾ ಯೂಸ್ ಕರ್ನಾ ಹೇ. ಪರೀಕ್ಷಿಸುವ ಶಕ್ತಿ ಯೂಸ್ ಮಾಡಿಕೊಡ್ರಿ. ಅಂದರೆ ಈ ಆತ್ಮಕ್ಕೆ ಈಗ ಏನು ಬೇಕಾಗಿದೆ, ಯಾಕೆ ಇವ್ರು ಇರುಸು ಮುರುಸ ಒಂಥರ ಅಲ್ಲೋಲ್ ಕಲ್ಲೋಲ್ ಅದಾರ, ಯಾಕೆ ಅಶಾಂತ ಅದಾರ, ಯಾಕೆ ಅತೃಪ್ತ ಅದಾರ ತಿಳಿಯೋದಿಲ್ಲ, ಯಾಕೆ ಇವರು ಟೆನ್ಷನ್ ಮಾಡ್ಕೋತಿದ್ದಾರೆ, ಇವ್ರಿಗೆ ಏನಾರೇ ಬೇಕಾಗ್ಯದ ಅಂತ ಕನ್ಫ್ಯೂಸ್ ಆಗ್ತೀವಿ. ಆದರೆ ಅವ್ರಿಗೆ ಖರೇನೆ ಏನು ಬೇಕು ಅಂತ ತಿಳ್ಕೊಡ್ರಿ. ಎರಡನೇದು, ಸದಾ ಅಪ್ನೆ ಪಾಸ್ ಸರ್ವ ಖಜಾನೋ ಕ ಅನುಭವ ಖಾಯಂ ರಖನ. ನೀವು ಸಹ ಬಾಬಾ ಕೊಟ್ಟಿರುವ ಎಲ್ಲ ಖಜಾನೆಗಳನ್ನು ಅನುಭವ, ಸರ್ವ ಖಜಾನೆಗಳೇನು ಅನುಭವ ಇದೆ ಆ ಅನುಭವದ ಶಕ್ತಿ ಖಾಯಂ ಇಟ್ಕೊಡ್ರಿ. ಸದಾ ಯಹ ಲಕ್ಷ್ಯ ರಖನಾ कि सुनाना नहीं लेकिन सर्व संबंधों का सर्व शक्तियों का अनुभव कराना है. ಅಂಡರ್ಲೈನ್, ಕೇವಲ ಬಾಬಾ ಹೇಳಿದ ಮಾತು, ಬಾಬನ ಮುರಳಿ ಬೇರೆಯವ್ರಿಗೆ ಹೇಳೋದಷ್ಟೇ ಅಲ್ಲ, ಬಾಬನ ಜೊತೆಗೆ ಮೊಟ್ಟ ಮೊದಲು ಸರ್ವ ಸಂಬಂಧಗಳ ಸರ್ವ ಶಕ್ತಿಗಳ ಅನುಭವ ನಾನು ಮಾಡಬೇಕನ್ನೋದು ಇರಲಿ. ಆಗ
ಅನೇಕ ಅಲೆದಾಡುವ ಆತ್ಮರಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಸ್ಲೋಗನ್, दूसरों की करेक्शन करने के बजाय एक बाबा से ठीक कनेಕ್ಷನ್ ರಖೋ. ಅನ್ಯರ ಒಂದು ತಿದ್ದುವ ಬದಲಾಗಿ, ಕರೆಕ್ಷನ್ ಮಾಡುವ ಬದಲಾಗಿ ತನ್ನ ಒಂದು ಕನೆಕ್ಷನ್ ತಂದೆ ಜೊತೆಗೆ ಇಟ್ಕೋಬೇಕಿದೆ. ಅಂದರೆ ಈ ವಿಶ್ವ ನಾಟಕದಲ್ಲಿ ಯಾವುದೇ ಆತ್ಮ ತಪ್ಪು ಮಾಡ್ತಾ ಇದೆ ಅಂತಂದರೂ ಕೂಡ ಕಲಿಯುಗದ ಅನುಸಾರ ತಪ್ಪುಗಳಾಗುವುದೂ ಕೂಡ ಫಿಕ್ಸ್ ಇದೆ, ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅದಕ್ಕೆ ಅನ್ಯರನ್ನು ಬರೀ ತಿದ್ದಲಿಕ್ಕೆ ಹೋಗಬೇಡ್ರಿ, ಅದ್ರ ಬದಲಾಗಿ ನೀವೇ ಆ ಕಡೆಗೆ ದೃಷ್ಟಿ, ಅವರನ್ನು ತಿದ್ದುವ ಭಾವನೆಯಿಂದಲೂ ಪರೆ, ಅಥವಾ ಇವರು ತಪ್ಪು ಮಾಡ್ತಿದ್ದಾರೆ ಕ್ಯಾರೆಕ್ಟರ್ ಒಳಗೆ ಇವರು ಚೇಂಜ್ ಆಗಬೇಕನ್ನುವ ಭಾವನೆಯಿಂದಲೂ ಪರೆಯಾಗಿ ನೀವು ನಿಮ್ಮ ಬುದ್ಧಿಯ ಯೋಗವನ್ನು ಬಾಬನ ಜೊತೆಗೆ ಇಡಬೇಕು ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ, रूहानी रॉयल्टी और प्यूरिटी की पर्सनालिटी धारण करो. अपना निजी स्वरूप व वरदानी स्वरूप सदा स्मृति में रहो तो अपवित्रता और विस्मृति का नाम निशान समाप्त हो जाएगा. ತಮ್ಮ ನಿಜವಾದ ಸ್ವರೂಪ ಅಂದರೆ ಮೂಲ ಆತ್ಮನ ಸ್ವರೂಪ ಏನಾಗಿದೆ, ವರದಾನಿ ಸ್ವರೂಪ, ಇನ್ನೊಬ್ಬರಿಗೆ ವರದಾನ ಕೊಡೋದು. ಅದನ್ನು ಸದಾ ನೆನಪಿಟ್ಟುಕೊಂಡ್ರಿ ಅಂದರೆ ಅಪವಿತ್ರತೆಯ ವಿಸ್ಮೃತಿ ಸ್ಮೃತಿ ಈ ಎರಡರದ್ದು ನಾಮ ನಿಶಾನ ಇರೋದಿಲ್ಲ. ಅಂದರೆ ವರದಾನಿ ಆತ್ಮನಿಗೆ ಇದು ಗೊತ್ತಿದೆ, ನಾನು ಯಾರಿಂದಲೂ ಪ್ರೀತಿ ಆಗಲಿ, ಸ್ನೇಹ ಆಗಲಿ, ಗೌರವ ಆಗಲಿ, ಏನೋ ಅಪೇಕ್ಷೆಗಳು ಅವರು ಇಡೋದಿಲ್ಲ. ಇದು ನಾನು ಬೇಕು ಅನ್ನೋದಿಲ್ಲ. ಯಾಕೆ ಖುದ್ದು ಇನ್ನೊಬ್ಬರಿಗೆ ವರ ಕೊಡೋ ವರದಾನಿ ಭಗವಂತನ ವರದಾತನ ಮಕ್ಕಳು ವರದಾನಿ ಅದಾರಂದ್ರೆ, ವರದಾನಿ ಇದೀನೂ ನೆನಪಿತ್ತು ಅಂತಂದ್ರೆ ಅವ್ರು ಎಂದೂ ಯಾರಿಗೂ ಕೇಳೋದಿಲ್ಲ. ನಾ ರಾಜನ ಮಗ ಇದ್ದೀನಿ ಅಂತಂದ್ರೆ ಅವ್ನು ಕೊಡ್ತಾನೆ ಹೊರತಾಗಿ ಬೇಡೋದಿಲ್ಲ. ಅದೇ ಅವನಿಗೆ ನಾ ಯಾರ ಮಗ ಇದೀನಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ, ಇವ್ರು ಒಂದಿಷ್ಟು ನನಗೆ ತಿನ್ನಕ್ಕೆ ಕೊಡಿಸ್ಬೇಕು, ಇವರೊಂದು ನನಗೆ ಚಲೋ ಬಟ್ಟೆ ಕೊಡಿಸ್ಬೇಕು, ಇವ್ರು ನನಗೆ ಕೇರ್ ಮಾಡಬೇಕು, ಇವ್ರು ನನಗೆ ಭಾರಿ ವಾವ ಅನ್ಬೇಕು ಅಂತ ಅಪೇಕ್ಷೆ ಇರ್ತದ. ಅದಕ್ಕೆ ಬಾಬಾ ಅಂತಾರೆ, ನಿಮ್ಮ ನಿಜ ಸ್ವರೂಪ ವರದಾನಿ ಸ್ವರೂಪ ನೆನಪಿಟ್ಕೊಂಡ್ರಿ ಅಂದರೆ ಬೇಡುವುದು, ಅಪೇಕ್ಷೆ ಪಡೋದು ಇದು ಅಪವಿತ್ರತೆ. ಈ ಅಪವಿತ್ರತೆ ವಿಸ್ಮೃತಿ ಅಂದರೆ ಬಾಬಾ ನೆನಪು ಮಾಡೋದು, ನೆನಪು ಹಾರೋದು ಇವೆಲ್ಲ ಸಮಾಪ್ತಾಗಿ ಹೋಗ್ತಾವೆ. ವಿಸ್ಮೃತಿ ವ ಅಪವಿತ್ರತೆ ಕ್ಯಾ ಹೋತಿ, ಅಬ್ ಇಸ್ಕೆ ಅವಿದ್ಯಾ ಹೋನಿ ಚಾಹಿಯೆ. ಅಂದರೆ ಬಾಬನ ಮರೆಯೋದು ಮತ್ತು ಬೇರೆ ನೆನಪು ಮಾಡ್ಕೊಳ್ಳೋದು, ಈ ಬಾಬಾ ಅಂತಾರ ಇದು ಅವಿದ್ಯೆ ಆಗಬೇಕು. ಇದ್ರ ನಾಲೆಜ್ ಮರೆಯೋದಂದ್ರೆ ಏನು ಅನ್ನೋದೇ ಗೊತ್ತಿರಬಾರ್ದು ಅಂತಾರೆ ಬಾಬಾ. ಅಂದರೆ ನಾ ಆತ್ಮ ಅಂದರೆ ಯಾರು, ಬಾಬಾ ಅಂದರೆ ಯಾರು, ಇದು ಇಷ್ಟು ನೆನಪು ಉಳಿಬೇಕಲ್ಲ. ಮರೆವು ಅನ್ನೋದೇ ನಿಮ್ಮೊಳಗೆ ಬರಬಾರ್ದು ಅಂತಾರೆ ಬಾಬಾ. ಮತ್ತು ಅಪವಿತ್ರತೆ, ಇವ್ರ ಕ್ಯಾರೆಕ್ಟರ್ ಸರಿ ಅಂದರೆ ಸತ್ಯ, ಇವ್ರು ನನಗೆ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರಂತ ಅಪವಿತ್ರ ಭಾವ ಇದೆಯಲ್ಲ, ಅದು ನಿಮ್ಮ ನಾಲೆಜ್ ಒಳಗೆ ಇರಬಾರ್ದು ಅಂತಾರೆ ಬಾಬಾ. ಯಾಕೆ ಅಂದರೆ ಸಂಸ್ಕಾರ ವ ಸ್ವरूप आपका नहीं बल्कि आपके पूर्व जन्म का था. बाबा अंतरा अब इसकी अविद्या होनी चाहिए क्योंकि यह संस्कार स्वरूप आपका नहीं बल्कि आपके पूर्व जन्म का था. अभी आप ब्राह्मण हो. बाबा अंतर ಇಲ್ಲಿವರೆಗೂ ಮರೆಯೋದು, ಬಾಬನ್ ಮರೆಯೋದು, ಭಗವಂತನ ಮರೆಯೋದು, ನಾ ಯಾರಂತ ಮರೆಯೋದು ಇದು ನಿಮ್ಮ ಪೂರ್ವಜನ್ಮದ ಸಂಸ್ಕಾರದ ಅಂತಾರೆ ಬಾಬಾ. ಮನಸ್ಸಿಗೆ ಹಚ್ಕೊಳ್ಳೋದು ಇದು ಪೂರ್ವಜನ್ಮದ ಸಂಸ್ಕಾರ. ಈಗ ಬಾಬನ ಮಗು ಆಗಿರಲ್ಲ, ಹೊಸ ಜನ್ಮ ಸಿಕ್ಕಿದೆಯಲ್ಲ, ಅಂದಮೇಲೆ ಏನಾಗಬಾರ್ದು, ಆ ಹಳೆಯ ಜನ್ಮದ ಸಂಸ್ಕಾರ ನಿಮ್ಮಲ್ಲಿ ಬರಬಾರ್ದು. ಅಭಿ ಆ ಬ್ರಾಹ್ಮಣ ಹೋ ತೋ ಶೂದ್ರೋಂಕೆ ಸಂಸ್ಕಾರ ಸ್ವರೂಪ ಹೇ. ಬಾಬಂತರಿಗೆ ನೀವು ಬ್ರಾಹ್ಮಣ ಇದ್ದೀರಲ್ಲ ಅಂದಮೇಲೆ ಶೂದ್ರ ಸಂಸ್ಕಾರ ಅದ್ರ ಸ್ವರೂಪ ಇರಬಾರ್ದು. ऐसा अपने से भिन्न अर्थात दूसरे के संस्कार अनुभव होना इसको कहा जाता है न्यारा और प्यारा. ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ಎಲ್ಲದರಿಂದ ನಿಮ್ಮ ಸಂಸ್ಕಾರದಿಂದಲೂ ಡಿಟ್ಯಾಚ್, ನಿಮ್ಮ ಹಳೆಯ ಜನ್ಮದ ಸಂಸ್ಕಾರದಿಂದಲೂ ಡಿಟ್ಯಾಚ್ ಮತ್ತು ಅನ್ಯ ಆತ್ಮರೊಳಗಿನ ಶುದ್ಧ ಸಂಸ್ಕಾರಗಳಿಂದಲೂ ಡಿಟ್ಯಾಚ್ ಆಗಿರೋದಕ್ಕನೇ ನ್ಯಾರ ಪ್ಯಾರ ಅಂತ ಹೇಳಲಾಗ್ತದೆ. ಓಂ ಶಾಂತಿ.